ಕ್ರಿಶ್ಚಿಯಾನಿಟಿಗೆ ಸೇರಿದಂತಹ ಪರಿಶಿಷ್ಟ ಸಮುದಾಯ ಪ್ರಾತಿನಿಧ್ಯಕ್ಕೆ ಅರ್ಹವೇ ಅನ್ನುವಂಥ ಚಿಂತನೆ ಬಹಳಷ್ಟು ವರ್ಷಗಳಿಂದ ಶಾಸಕಾಂಗವನ್ನ ಮತ್ತು ವೈಚಾರಿಕ ವಲಯವನ್ನ ಬಾಧಿಸ್ತಾ ಇದೆ. ಇಸ್ಲಾಮಿಕ್ ಪಂಡಿತರು ಮತ್ತು ಕ್ರೈಸ್ತ ವ್ಯಾಟಿಕನ್ನ ನೇತೃತ್ವ ಕೂಡ ಹೇಳಿದ್ದೇನು ಅಂತ ಹೇಳಿದ್ರೆ, ನಮ್ಮದು ಭ್ರಾತೃತ್ವವನ್ನ ಸಾರುವಂತಹ ಆರಾಧನಾ ಪದ್ಧತಿಗಳು, ಇದರಲ್ಲಿ ಯಾವುದೇ ರೀತಿಯ ಜಾತಿಯ ಪರಿಕಲ್ಪನೆ ಇಲ್ಲ ಅಂತೇಳಿ ವ್ಯಾಟಿಕನ್ ತುಂಬಾ ಶತಮಾನಗಳ ಹಿಂದೆಯೇ ಇದನ್ನ ಸಾರಿದೆ. ಹಾಗಾದ್ರೆ ಅಲ್ಲಿ ನಾವು ಜಾತಿಗಳನ್ನ ಕ್ರಿಯೇಟ್ ಮಾಡಿ, ಯಾವ ಕ್ರಿಶ್ಚಿಯಾನಿಟಿನಲ್ಲಿ ಜಾತಿ ಇಲ್ಲವೋ, ಎಲ್ಲಿ ಇಸ್ಲಾಂನಲ್ಲಿ ಜಾತಿ ಇಲ್ಲವೋ ಆ ಜಾತಿ ಇದೆ ಅಂತ ಹೇಳಿ ಹುಟ್ಟಿಸಿ ಕಾನೂನಿನ ಪ್ರಕಾರ ಒಂದು ಲೀಗಲ್ ಫಿಕ್ಷನ್ ಕ್ರಿಯೇಟ್ ಮಾಡಿ ಆ ಜಾತಿಗಳಿಗೆ ಪ್ರಾತಿನಿಧ್ಯವನ್ನ ಒದಗಿಸುವ ಅಗತ್ಯತೆ ಇದೆಯಾ ಅನ್ನುವಂಥದ್ದು ಒಂದು. ನಮ್ಮನ್ನ ಮೈನಾರಿಟಿ ಅಂತ ಹೇಳಿ ನೀವು ರಿಕಗ್ನೈಸ್ ಮಾಡಬೇಕು ಅಂತ ಹೇಳಿ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ನವರು ಹೇಳ್ತಾರೆ. ನಮ್ಮ ಧಾರ್ಮಿಕ ಹಕ್ಕುಗಳನ್ನ ನೀವು ಪ್ರತ್ಯೇಕವಾಗಿ ಗುರುತಿಸಬೇಕು, ನಮಗೆ ಪ್ರಾತಿನಿಧ್ಯ ಕೊಡಬೇಕು, ಗವರ್ಮೆಂಟ್ ಸರ್ವಿಸ್ ನಲ್ಲೂ ನಮಗೆ ರಿಕಗ್ನಿಷನ್ ಇರಬೇಕು, ಮತ್ತು ನಮಗೆ ಸಪರೇಟ್ ಆದಂತ ನಮ್ಮ ಆಚರಣೆಗಳನ್ನ ಅಷ್ಟೇ ಮಾಡ್ಕೊಳ್ಳಿಕ್ಕೂ ಅಧಿಕಾರ ಇರಬೇಕು, ಸಂವಿಧಾನ ಶಾಸನ ಸಭೆಗಳಲ್ಲೂ ನಮಗೆ ಪ್ರಾತಿನಿಧ್ಯ ಇರಬೇಕು ಮತ್ತು ಪ್ರತ್ಯೇಕ ಚುನಾಯಕಗಳು ಇರಬೇಕು ಅಂತೇಳಿ ಇಷ್ಟು ಕೇಳ್ತಾರೆ. ಇದರಲ್ಲಿ ಬಹುತೇಕ ಬೇಡಿಕೆಗಳು ಒಪ್ಪಿತವಾಗ್ತವೆ. 1950ರಲ್ಲಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಬಂದಾಗ ಶೆಡ್ಯೂಲ್ಡ್ ಕಾಸ್ಟ್ಗಳು ಹಿಂದೂಗಳಲ್ಲಿರುವವರಿಗೆ ಮಾತ್ರ ಇದು ಮೀಸಲು ಅನ್ನುವಂಥದ್ದನ್ನ ಆ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್, ಪ್ರೆಸಿಡೆನ್ಷಿಯಲ್ ಆರ್ಡರ್ ನಲ್ಲಿ ನಮೂದು ಮಾಡಲಾಯಿತು. ಹಿಂದೂ ಧರ್ಮವನ್ನ ಬಿಟ್ಟು ಹೋದಾಗ ಶೆಡ್ಯೂಲ್ಡ್ ಕಾಸ್ಟ್ ನ ಎಲ್ಲ ಸೌಲಭ್ಯಗಳು ಮತ್ತು ಆ ಚೌಕಟ್ಟು ಹೊರಗೆ ಹೋಗುತ್ತೆ. ಮತ್ತೆ ಹಿಂದೂ ಧರ್ಮಕ್ಕೆ ಬಂದಾಗ, ರಿವರ್ಷನ್ ಆದಾಗ, ಹಿಂದೂ ಧರ್ಮಕ್ಕೆ ವಾಪಸ್ ಬಂದಾಗ ಆ ಸೌಲಭ್ಯಗಳು ಮತ್ತೆ ಬರ್ತವೆ ಮತ್ತು ಆ ಇಮ್ಯುನಿಟಿಗಳು ಮತ್ತೆ ಬರ್ತವೆ ಅಂತ ಹೇಳಿ ಅವರು ಒಂದು ಪ್ರಮುಖ ಪ್ರಕರಣಗಳಲ್ಲಿ ಉಲ್ಲೇಖಿಸಿ ಹೇಳ್ತಾರೆ. ಆದ್ರೆ 2004ರಲ್ಲಿ UPA ಸರ್ಕಾರ ಬಂದಾಗ ಒಂದು ಚಿಂತನೆ ಶುರುವಾಯಿತು. ಈಗ ಕೊಡ್ತಾ ಇರುವಂತಹ ಪ್ರಾತಿನಿಧ್ಯ ಅದು ಸಮರ್ಪಕವಾಗಿಲ್ಲ, 10% ಪ್ರಾತಿನಿಧ್ಯವನ್ನ ಕೊಡಬೇಕು ಮುಸಲ್ಮಾನರಿಗೆ ಮತ್ತು 5% ಕ್ರೈಸ್ತರು ಸೇರಿದಂತೆ ಇನ್ನಿತರರಿಗೆ ಕೊಡಬೇಕು ಅಂತ ಹೇಳಿ ಮಾಡಿ, ಈ ತರದ ಶೆಡ್ಯೂಲ್ಡ್ ಕಾಸ್ಟ್ ಗಳನ್ನ ಸರ್ವವ್ಯಾಪಿಯಾಗಿ ನಾವು ತಗೋಬೇಕು, ಎಲ್ಲ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂನಲ್ಲಿ ಇರುವಂತಹ ಎಲ್ಲ ಪರಿಶಿಷ್ಟ ಜಾತಿಗಳಿಗೂ ಈ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಹೇಳಿದಾಗ ಅದನ್ನ ಒಂದು ಡಿಸೆಂಟ್ ನೋಟ್ ನಲ್ಲಿ ಆಶಾದಾಸ್ ಬರೀತಾರೆ, ಇದು ಅಕ್ಷಮ್ಯ ಅಪರಾಧ, ಸಂವಿಧಾನಕ್ಕೆ ಮಾಡಿದಂತ ಫ್ರಾಡ್ ಅಂತ ಹೇಳಿ ಬರೀತಾ ಅವರು ತಮ್ಮ ಅತ್ಯಂತ ಉಗ್ರ ಪ್ರತಿಭಟನೆಯನ್ನ ಅದರಲ್ಲಿ ದಾಖಲಿಸ್ತಾರೆ. ಮತಾಂತರ ಮತ್ತು ಮೀಸಲಾತಿ ಎನ್ನುವಂತಹ ವಿಚಾರವನ್ನು, ಅಂತಹ ಶಬ್ದಗಳನ್ನ ನಾವು ತುಂಬಾ ಸುಲಭವಾಗಿ ನಮ್ಮ ಲೇಖನಗಳಲ್ಲಿ, ಭಾಷಣಗಳಲ್ಲಿ ಮತ್ತು ಪಬ್ಲಿಕ್ ಡಿಸ್ಕೋರ್ಸ್ನಲ್ಲಿ ತುಂಬಾ ಸರಳವಾಗಿ ಬಳಸ್ತೇವೆ. ಮೀಸಲಾತಿ ಎನ್ನುವ ಈ ಶಬ್ದದ ಬಗ್ಗೆ ನನಗೆ ಸ್ವಲ್ಪ ತಕರಾರಿದೆ. ಇದನ್ನು ನಾವು ಪ್ರಾತಿನಿಧ್ಯ ಅಂಥೇಳಿ ಕರಿಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನಾವು ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಊಟ ತಿಂಡಿಯ ವಿಚಾರದಲ್ಲಿ, ಉಪಚಾರದ ವಿಚಾರದಲ್ಲಿ ಬಂದಾಗ ಅವರಿಗೆ ಮೀಸಲಾತಿ ಕೊಡಿ ಅಂತ ನಾವು ಹೇಳೋದಿಲ್ಲ. ನನ್ನ ಅಣ್ಣ ತಮ್ಮಂದರಿಗೆ ನಾವು ಹಂಚಿಕೊಂಡು ತಿಂತೇವೆ. ಇದೊಂದು ಹಂಚಿಕೆ, ಭ್ರಾತೃತ್ವದ ವಿಚಾರವಾದ್ದರಿಂದ ಇದರಲ್ಲಿ ಯಾವುದೇ ರೀತಿಯ ಮೀಸಲಾತಿ ಇರೋದಿಲ್ಲ. ಅದರಲ್ಲಿ ಭ್ರಾತೃತ್ವ ಎಲ್ಲೆಲ್ಲಿದೆಯೋ ಅದನ್ನು ನಾವು ಪ್ರಾತಿನಿಧ್ಯ ಅಂಥೇಳಿ ಕರಿಬೇಕು ಅನ್ನುವಂಥದ್ದು ನನ್ನ ಮೊದಲ ಪ್ರಾರ್ಥನೆ. ಎರಡನೇದು, ಈ ರೀತಿಯ ಪ್ರಾತಿನಿಧ್ಯ ಯಾವ ಭಿಕ್ಷೆಯೂ ಅಲ್ಲ, ಯಾರೂ ಕೂಡ ಇದನ್ನ ವರದ ರೂಪದಲ್ಲಿ ಕೊಡ್ತಾ ಇಲ್ಲ. ಸಂವಿಧಾನದಲ್ಲಿ ಪ್ರದತ್ತವಾದಂತಹ ಅಧಿಕಾರಗಳನ್ನು ಬಳಸಿ ಈ ಪ್ರಾತಿನಿಧ್ಯವನ್ನ ಸಂವಿಧಾನವೇ ಕಲ್ಪಿಸಿದೆ. ಭಾರತದಲ್ಲಿ ಸಂವಿಧಾನವೇ ಸರ್ವಶ್ರೇಷ್ಠ, ಈ 3 ಅಂಗಗಳಿಗೂ ಮಿಗಿಲಾದದ್ದು. ಹಾಗಾಗಿ ಈ ಪ್ರಾತಿನಿಧ್ಯವನ್ನ ಸಂವಿಧಾನವೇ ಕೊಡಮಾಡ್ತಾ ಇರುವುದರಿಂದ ಇದಕ್ಕೆ ಯಾವುದೇ ರೀತಿಯ ಬೇರೆ ಆಕರಗಳನ್ನು ಜೋಡಿಸಿ ಅಥವಾ ಇಂಥ ಶಬ್ದಗಳನ್ನು ಜೋಡಿಸಬೇಕಾಗಿಲ್ಲ. ಅದಕ್ಕೆ ಪ್ರಾತಿನಿಧ್ಯ ಅನ್ನುವಂಥದ್ದೇ ಹೆಚ್ಚು ಸೂಕ್ತ ಅಂಥೇಳಿ ನಾನು ಮೊದಲನೇದಾಗಿ ಈ ವಿಷಯ ಪ್ರವೇಶಿಕೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಮತಾಂತರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ನನ್ನನ್ನು ಪರಿಚಯಿಸ್ತಾ ಹೇಳಿದ್ರು, ನಾನು ನವಯಾನ ಲಾ ಆಫೀಸ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನವಯಾನ ಕೂಡ ಬಹಳ ಮುಖ್ಯವಾದ ಶಬ್ದ. ಬಾಬಾ ಸಾಹೇಬರ ಜನ್ಮದಿನಾಚರಣೆ ಎಂದು ನಾವು ಈ ನವಯಾನದ ಬಗ್ಗೆಯೂ ಗಮನಿಸಬೇಕು. ನವಯಾನ ಬಾಬಾ ಸಾಹೇಬ್ ಪ್ರಣೀತ ಬೌದ್ಧ ಧರ್ಮದ ಒಂದು ಶಾಖೆ. ಈ ಹೇಗೆ ಮಹಾಯಾನ ಮತ್ತು ಮಹಾಯಾನ ಇದೆಯೋ ಹಾಗೇನೆ ಇವತ್ತು ಹೀನಯಾನ ಅನ್ನುವಂಥ ಶಬ್ದವನ್ನು ನಾವು ಬಳಸಲ್ಲ, ಥೇರವಾದ ಅಂತ ಬಳಸ್ತೇವೆ. ಹಾಗೆಯೇ ನವಯಾನ ಬಾಬಾ ಸಾಹೇಬ್ ಪ್ರಣೀತ ಬೌದ್ಧ ಧರ್ಮದ ಶಾಖೆ. ಈ ಬೌದ್ಧ, ನಾವು ಇದಕ್ಕೆ ಕನ್ವರ್ಟ್ ಆಗಿ, ನೀವು ನನಗೆ ಬಹಳ ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಕನ್ವರ್ಟ್ ಆಗಿದ್ದೀರಾ ಅಂತ. ಇದು ಕನ್ವರ್ಷನ್ ಅಲ್ಲ, ಇದು ರಿವರ್ಷನ್. ನಾವು ನಮ್ಮ ಭಾರತದ ಮೂಲ ಧರ್ಮ ಯಾವುದೋ, ಭಾರತವನ್ನು ಧರಿಸಿ ನಿಲ್ಲುವಂತಹ ಬೌದ್ಧ ಧರ್ಮಕ್ಕೆ ನಾವು ಸೇರಿಕೊಳ್ತೇವೆ ಹೊರತು ಕನ್ವರ್ಟ್ ಆಗಲ್ಲ. ಹಾಗೆಯೇ ಇದೇ ರೀತಿಯ ಇಂಡಿಕ್ ಸಂಪ್ರದಾಯಗಳಿಗೆ ಯಾರೂ ಕೂಡ ಕನ್ವರ್ಟ್ ಆಗುವಂಥ ಪ್ರಶ್ನೆಯೇ ಇಲ್ಲ. ಇಲ್ಲಿಯ ಮೂಲ ಬೇರುಗಳನ್ನು, ಈ ಮಣ್ಣಿನ ಬೇರಿಂದ ಬಂದಂಥ ಈ ಎಲ್ಲ
ಧರ್ಮ ಸಂಪ್ರದಾಯಗಳೆಲ್ಲವೂ ನಮ್ಮವೇ. ಈ ಇಂಡಿಕ್ ಸಂಪ್ರದಾಯ, ಇಂಡಿಕ್ ಕುಟುಂಬದ ಪ್ರತಿಯೊಂದು ಶಾಖೆಯೂ ನಮ್ಮದೇ. ಭಾರತೀಯೇತರ ನಾವು ಚಿಂತನೆಗಳನ್ನು ನೋಡಿದಾಗ ಅವುಗಳಿಗೆ ನಾವು ಧರ್ಮ ಅನ್ನುವಂಥ ಕಲ್ಪನೆಯಲ್ಲಿ ತರಬಹುದಾ? ಕ್ರಿಶ್ಚಿಯಾನಿಟಿಗೆ ಕ್ರಿಶ್ಚಿಯಾನಿಟಿ ಅಂತಲೇ ನಾವು ಕರಿಬೇಕಾ, ಇಸ್ಲಾಂಗೆ ಇಸ್ಲಾಂ ಅಂತಲೇ ಕರಿಬೇಕಾ ಅನ್ನೋದನ್ನು ಕೂಡ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ವೈಚಾರಿಕ ವಲಯ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇಲ್ಲಿ ಧರ್ಮಾಂತರ ಅಥವಾ ಮತಾಂತರವನ್ನುವ ಪ್ರಶ್ನೆಯಲ್ಲ, ಕ್ರಿಶ್ಚಿಯಾನಿಟಿಗೆ ಸೇರುವಂಥದ್ದು, ಇಸ್ಲಾಮಿಗೆ ಸೇರುವಂಥದ್ದು ಅಂತೇಳಿ. ಸೊ ಈ ಮತಾಂತರ ಅನ್ನುವಂತಹ ಈ ಶಬ್ದವನ್ನೇ ನಾವು ವಿಶ್ಲೇಷಣೆಗೆ ಒಳಪಡಿಸಿದಾಗ ಕ್ರಿಶ್ಚಿಯಾನಿಟಿಗೆ ಸೇರುವುದು, ಇಸ್ಲಾಮಿಗೆ ಸೇರುವುದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗೆ ವಿಷಯದ ಮೂಲಕ್ಕೆ ಬರುವ ಮೊದಲು ಈ ನಾವು ಕ್ರಿಶ್ಚಿಯಾನಿಟಿಗೆ ಸೇರಿದವರಿಗೆ, ಮುಖ್ಯವಾಗಿ ಕ್ರಿಶ್ಚಿಯಾನಿಟಿಯೇ ಪ್ರಶ್ನೆ, ಕ್ರಿಶ್ಚಿಯಾನಿಟಿಗೆ ಸೇರಿದಂತಹ ಪರಿಶಿಷ್ಟ ಸಮುದಾಯ ಪ್ರಾತಿನಿಧ್ಯಕ್ಕೆ ಅರ್ಹವೇ ಅನ್ನುವಂಥ ಚಿಂತನೆ ಬಹಳಷ್ಟು ವರ್ಷಗಳಿಂದ, ದಶಕಗಳಿಂದ ಶಾಸಕಾಂಗವನ್ನು ಮತ್ತು ವೈಚಾರಿಕ ವಲಯವನ್ನು ಬಾಧಿಸ್ತಾ ಇದೆ. ಇದರ ಪರವಾಗಿ ಇರುವಂತಹ ಕೆಲವು ವಾದ ಸರಣಿಗಳನ್ನು ನಾವು ಗಮನಿಸಬಹುದು. ಮೊಟ್ಟ ಮೊದಲನೆಯದ್ದು, ಅಸ್ಪೃಶ್ಯತೆ ಅನ್ನುವಂಥದ್ದು ಒಂದು ರೋಗ. ಅಸ್ಪೃಶ್ಯತೆ ತಪ್ಪಲ್ಲ ಅಂತಾದರೆ ಇನ್ಯಾವುದೂ ತಪ್ಪಲ್ಲ ಅಂಥೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂಜ್ಯ ಸರಸಂಘ ಚಾಲಕರಾದ ಬಾಳಾಸಾಹೇಬ್ ದೇವರಸರು ಘೋಷಿಸಿದ್ದಾರೆ. ಇಫ್ ಅನ್ಟಚಬಿಲಿಟಿ ಈಸ್ ನಾಟ್ ರಾಂಗ್ ದೆನ್ ನಥಿಂಗ್ ಎಲ್ಸ್ ಕ್ಯಾನ್ ಬಿ ರಾಂಗ್ ಅಂತ. ಇದು ಅಬ್ರಹಾಂ ಲಿಂಕನ್ನ ಅತ್ಯಂತ ಪ್ರಮುಖ ಹೇಳಿಕೆ. ಇಫ್ ಸ್ಲೇವರಿ ಈಸ್ ನಾಟ್ ರಾಂಗ್ ನಥಿಂಗ್ ಎಲ್ಸ್ ಈಸ್ ರಾಂಗ್ ಎನ್ನುವುದರಿಂದ ಪ್ರೇರಣೆ ಪಡೆದಿತ್ತದ್ದು ಅಂತೇಳಿ ಅವರೇ ಹೇಳ್ತಾರೆ. ಈ ಒಂದು ವೇಳೆ ಅಸ್ಪೃಶ್ಯತೆ ಶಾಪ, ಅಸ್ಪೃಶ್ಯತೆ ಒಂದು ರೋಗ ಅಂತಾದರೆ ಈ ರೋಗಕ್ಕೆ ಧರ್ಮದ ಮೇರೆಗಳಿರಬೇಕಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ಒಂದು ವೇಳೆ ಆತ ಕ್ರಿಶ್ಚಿಯಾನಿಟಿಗೆ ಸೇರಿದವನಾಗಿದ್ದರೆ, ಇಸ್ಲಾಮಿಗೆ ಸೇರಿದವನಾಗಿದ್ದರೂ ಸಹ ಈ ರೋಗವನ್ನು ಗುಣಪಡಿಸಬೇಕು ಅಂತಿದ್ರೆ ನಾವು ಅದಕ್ಕೆ ಹಿಂದೂಗಳಿಗೆ ಮಾತ್ರ ನಾವು ರೋಗವನ್ನು ಗುಣಪಡಿಸ್ತೇವೆ, ಬೇರೆಯವರಿಗೆ ಗುಣಪಡಿಸಲ್ಲ ಅಂತ ಹೇಳೋದು ಸರಿನಾ ಅನ್ನುವಂಥದ್ದು ಮೊದಲನೇ ವಾದ. ಹಾಗಾಗಿ ಎಲ್ಲೆಲ್ಲಿ ಈ ರೋಗವಿದೆಯೋ ಅದನ್ನು ನಾವು ಈ ರೀತಿಯ ಚೌಕಟ್ಟುಗಳನ್ನು ಹಾಕಿಕೊಳ್ಳದೆ ಅಮೂಲಾಗ್ರವಾಗಿ ಇದನ್ನು ಪರಿಹರಿಸಬೇಕು ಅಂತಿದ್ರೆ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ಇರುವಂತಹ ಈ ಅಸ್ಪೃಶ್ಯತೆಯನ್ನು ಅಸ್ಪೃಶ್ಯರನ್ನು ನಾವು ಸೇರಿಸಿಕೊಳ್ಳಬೇಕು, ಇಸ್ಲಾಂನಲ್ಲಿ ಇರುವಂಥವ್ರನ್ನು ಸೇರಿಸಿಕೊಳ್ಳಬೇಕು. ಹಾಗಾಗಿ ಹಿಂದೂಗಳಿಗೆ ಮಾತ್ರ ಇದನ್ನು ಲಿಮಿಟ್ ಮಾಡಿ ನೋಡಬಾರ್ದು ಅಂತ ಹೇಳಿ. ಎರಡನೇ ವಾದ ಏನು ಅಂತ ಹೇಳಿದ್ರೆ, ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂನಲ್ಲಿ ಸಮಾನತೆಯ ಪರಿಕಲ್ಪನೆ ಇದೆ, ಭ್ರಾತೃತ್ವದ ಕಲ್ಪನೆ, ಯೂನಿವರ್ಸಲ್ ಬ್ರದರ್ಹುಡ್ನ ಪರಿಕಲ್ಪನೆ ಇದೆ. ಬಾಬಾ ಸಾಹೇಬರು ಹೇಳಿದ್ದಾರೆ, ನಿಜ ಏನಂದ್ರೆ ಇಸ್ಲಾಂನ ಬ್ರದರ್ಹುಡ್ ಅದು ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನುವಂಥದ್ದು ವಿಶ್ವ ಭ್ರಾತೃತ್ವ ಅಲ್ಲ, ಇಸ್ಲಾಮಿನ ಬ್ರದರ್ಹುಡ್ ಅಂತ ಅವರು ಹೇಳಿದ್ದಾರೆ ಅವರ ಚಿಂತನೆಯಲ್ಲಿ. ಆದರೂ ಸಹ ಇದು ಸಮಾನತೆ ಇದೆ ಅಂತಾದರೆ ಅಲ್ಲಿ ಅಸ್ಪೃಶ್ಯತೆಗೆ ಅವಕಾಶವೇ ಇಲ್ಲ. ಅಲ್ಲಿ ನೀವು ಶೆಡ್ಯೂಲ್ಡ್ ಕಾಸ್ಟ್ ಅನ್ನುವಂಥ ಕಾಸ್ಟ್ನ ಕಲ್ಪನೆಯೇ ಇಲ್ಲ, ಜಾತಿ ಅನ್ನುವಂಥ ಕಲ್ಪನೆಯೇ ಇಲ್ಲ ಅಂತೇಳಿ ನೀವು ವಾದ ಮಾಡ್ತೀರಿ. ಸರಿ, ಹಾಗಾದರೆ ಹಿಂದೂ ಧರ್ಮದಲ್ಲಿದೆಯಾ? ನ ಹಿಂದೂ ಪತಿತೋ ಭವೇತ್ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲೂ ಕೂಡ ಅಸ್ಪೃಶ್ಯತೆಗೆ ಯಾವುದೇ ಶಾಸ್ತ್ರೀಯ ಮಾನ್ಯತೆ ಇಲ್ಲ, ವ್ಯವಹಾರದಲ್ಲಿ ಮಾತ್ರ ಇದು ಇರುವಂಥದ್ದು. ಹಾಗಿದ್ದಾಗ ಹಿಂದೂಗಳು ಸಹ ಇದನ್ನು ಸರಿಪಡಿಸಬೇಕು, ಕ್ರಿಶ್ಚಿಯಾನಿಟಿಯವರು ಸರಿಪಡಿಸಬೇಕು, ಎಲ್ಲರೂ ಸರಿಪಡಿಸಬೇಕು ಅಂತಿದ್ದಾಗ ಏಕೆ ಇದನ್ನು ಹಿಂದೂ ಧರ್ಮದ ಚೌಕಟ್ಟಿನಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ ಅಂಥೇಳಿದ್ದು ಎರಡನೇ ವಾದ. ಮೂರನೇ ವಾದ, ಒಂದು ವೇಳೆ ಬೌದ್ಧರನ್ನು ಮತ್ತು ಸಿಖ್ಖರನ್ನು ಸೇರಿಸುವಗೋಸ್ಕರ 1950ರಲ್ಲಿ ಮತ್ತು 90ರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಆರ್ಡರ್ನ, ಪ್ರೆಸಿಡೆನ್ಷಿಯಲ್ ಆರ್ಡರ್ನ ನಾವು ಬದಲಾವಣೆ ಮಾಡಬಹುದು ಅಂತಾದರೆ ಕ್ರೈಸ್ತರನ್ನ ಸೇರಿಸ್ಕೊಳ್ಳಿಕ್ಕೆ ಯಾಕೆ ಬದಲಾವಣೆ ಮಾಡಲಿಕ್ಕೆ ಆಗಲ್ಲ? ಇಷ್ಟು ಇವತ್ತು ಸಂವಿಧಾನದಲ್ಲಿ ಪರಿಷ್ಕರಣೆಗಳಾಗಿದೆ, ಸಂವಿಧಾನವನ್ನು ಅಮೆಂಡ್ಮೆಂಟ್ ಮಾಡಲಾಗಿದೆ, ಇದನ್ನು ಸೇರಿಸ್ಕೊಳ್ಳಿಕ್ಕೆ ಮಾಡ್ಬೋದಲ್ಲ, ಇದರಲ್ಲಿ ಏನು ವಿಶೇಷ ಅಂಥೇಳಿ ಇದು ಮೂರನೇ ವಾದ. ಮತ್ತು ಇದೆಲ್ಲದಕ್ಕೂ ಮಿಕ್ಕಂಥ ಒಂದು ವಾದ ಇದೆ, ನಮ್ಮ ವೈಚಾರಿಕ ವಲಯಗಳಲ್ಲೂ ಇದು ತುಂಬ ಚರ್ಚೆಗೆ ಬರ್ತಾ ಇದೆ. ಒಂದು ವೇಳೆ ನಾವು ಈ ರೀತಿಯ ಮೇರೆಗಳನ್ನು ಹಾಕ್ಕೊಂಡ್ರೆ ಕೇವಲ ಹಿಂದೂ ಸಮಾಜದ ನಾವು ಪರಿಶಿಷ್ಟರನ್ನಷ್ಟೇ ನಾವು ಸ್ಪರ್ಶಿಸ್ತೀವಿ ಅನ್ನುವಂಥ ಮೇರೆಗಳನ್ನು ಹಾಕ್ಕೊಂಡ್ರೆ ಹಾಗಾದರೆ ನಾವು ಶಾಶ್ವತವಾಗಿ ಯಾರು ಕ್ರಿಶ್ಚಿಯಾನಿಟಿಗೆ ಹೋಗಿದ್ದಾರೆ, ಇಸ್ಲಾಮಿಗೆ ಹೋಗಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಬಿಟ್ಟಾಗುತ್ತೆ. ನಮ್ಮ ಸೇವಾ ಬಸ್ತಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇರೋವಂಥವ್ರ ಕಡೆ ಅವರು ಕ್ರಿಶ್ಚಿಯಾನಿಟಿಗೆ ಹೋಗಿದ್ದಾರೆ, ಅವ್ರು ಬಿಟ್ಬಿಡಿ, ಅಷ್ಟು ಮನೆಗಳನ್ನು ಬಿಟ್ಬಿಡಿ, ನಾವು ಇಷ್ಟು ಹಿಂದೂಗಳಲ್ಲಿ ಏನಿದೆ ಅಷ್ಟೇ ನೋಡೋಣ ಅಂತೇಳಿ ಬರುವಂಥದ್ದಾಗುತ್ತೆ. ನಮ್ಮ ಚಿಕ್ಕಪ್ಪಂದರೆ, ನಮ್ಮ ಅಣ್ಣ ತಮ್ಮಂದಿರೇ ಇವತ್ತು ಅಲ್ಲಿಗೆ ಹೋಗಿರುವಾಗ ನೀವು ಒಂದೇ ಕುಟುಂಬದಲ್ಲಿ ಈ ರೀತಿಯ ಒಡಕುಗಳನ್ನು ಹುಟ್ಟಿಸಿ ಅವರನ್ನು ನಾವು ಮುಟ್ಟಲ್ಲ ಇವ್ರನ್ನ ತಗೊಳ್ತೀವಿ ಅಂತ ಹೇಳಿ ಮಾಡಿಬಿಟ್ರೆ ಶಾಶ್ವತವಾಗಿ ನಾವು
ಈ ಏಲಿಯನೇಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ವಾದ. ಸೊ ಇಷ್ಟು ವಾದಗಳನ್ನು ಒಂದು ಕಡೆ ನಾವು ಇಟ್ಟು ವಿಮರ್ಶಿಸ್ತಾ ಹೋದರೆ ಇದರ ಪರವಾಗಿ ಇರುವಂತಹ ವಾದಗಳೇನು ಅನ್ನೋದನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿ. ಬಾಬಾ ಸಾಹೇಬರ ಚಿಂತನೆ ಪದ್ಧತಿ ಇದು. ಅವರು ಪ್ರತಿಯೊಂದು ಪುಸ್ತಕವನ್ನು ಬರಿಬೇಕಾದ್ರೂ, ಒಂದು ಚಿಂತನೆಗೆ ಪ್ರವೇಶ ಮಾಡಬೇಕಾದ್ರೆ ಎರಡೂ ಕಡೆ ಒಬ್ಬ ಅಡ್ವೊಕೇಟ್, ಒಬ್ಬ ನ್ಯಾಯಾಧೀಶ ಹೇಗೆ ಇಬ್ಬರೂ ವಕೀಲರ ವಾದವನ್ನು ನಿಷ್ಪಕ್ಷಪಾತವಾಗಿ, ಕೆಲವು ಸರ್ತಿ ನ್ಯಾಯಾಧೀಶರು ವಕೀಲರಿಗಿಂತ ಪ್ರಖರವಾಗಿ ವಕೀಲರ ವಾದಗಳನ್ನೇ ಅವರು ದಾಖಲಿಸ್ತಾರೆ, ನೀವು ಹೀಗೆ ಹೇಳ್ತಾ ಇದ್ದೀರಿ ಅಂತ. ವಕೀಲರಿಗೆ ಅಷ್ಟು ಪ್ರಖರವಾಗಿ ಹೇಳಲಿಕ್ಕಾಗಲ್ಲ. ಸೊ ಈ ಚಿಂತನಾ ಪದ್ಧತಿಯಿಂದ ಇದಕ್ಕೆ ಪ್ರವೇಶಿಕೆ ಮಾಡಿದ್ರೆ ಈ ವಾದದ ಪರವಾಗಿ, ಅಂದರೆ ಕೇವಲ ಹಿಂದೂಗಳಿಗೆ ಮಾತ್ರ ಈ ಪರಿಶಿಷ್ಟ ಪ್ರಾತಿನಿಧ್ಯ, ಪರಿಶಿಷ್ಟ ಜಾತಿಯ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದರ ಪರವಾಗಿರುವಂಥ ವಾದಗಳೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಇವತ್ತು ಇಸ್ಲಾಮಿಕ್ ಪಂಡಿತರು ಮತ್ತು ಕ್ರೈಸ್ತ ವ್ಯಾಟಿಕನ್ನ ನೇತೃತ್ವ ಕೂಡ ಹೇಳಿದ್ದೇನು ಅಂತ ಹೇಳಿದ್ರೆ, ನಮ್ಮದು ಭ್ರಾತೃತ್ವವನ್ನು ಸಾರುವಂತಹ ಆರಾಧನಾ ಪದ್ಧತಿಗಳು, ಇದರಲ್ಲಿ ಯಾವುದೇ ರೀತಿಯ ಜಾತಿಯ ಪರಿಕಲ್ಪನೆ ಇಲ್ಲ ಅಂಥೇಳಿ ವ್ಯಾಟಿಕನ್ ತುಂಬ ಶತಮಾನಗಳ ಹಿಂದೆಯೇ ಇದನ್ನು ಸಾರಿದೆ. ಹಾಗಾದರೆ ಅಲ್ಲಿ ನಾವು ಜಾತಿಗಳನ್ನು ಕ್ರಿಯೇಟ್ ಮಾಡಿ, ಯಾವ ಕ್ರಿಶ್ಚಿಯಾನಿಟಿನಲ್ಲಿ ಜಾತಿ ಇಲ್ಲವೋ, ಎಲ್ಲಿ ಇಸ್ಲಾಂನಲ್ಲಿ ಜಾತಿ ಇಲ್ಲವೋ ಆ ಜಾತಿ ಇದೆ ಅಂಥೇಳಿ ಹುಟ್ಟಿಸಿ ಕಾನೂನಿನ ಪ್ರಕಾರ ಒಂದು ಲೀಗಲ್ ಫಿಕ್ಷನ್ ಕ್ರಿಯೇಟ್ ಮಾಡಿ ಆ ಜಾತಿಗಳಿಗೆ ಪ್ರಾತಿನಿಧ್ಯವನ್ನು ಒದಗಿಸುವ ಅಗತ್ಯತೆ ಇದೆಯಾ ಅನ್ನುವಂಥದ್ದು ಒಂದು. ಇದೊಂದು ತಾತ್ವಿಕ ಪ್ರಶ್ನೆ. ಎರಡನೇದ್ದು, ಹಿಂದೂಗಳಲ್ಲೂ ಹಾಗಾದರೆ ಜಾತಿ ಪದ್ಧತಿ ಇದೆ, ಈ ಜಾತಿಗೆ ಮಾನ್ಯತೆ ಇಲ್ಲ, ವರ್ಣಾಶ್ರಮ ನಮ್ಮಲ್ಲಿಲ್ಲ, ಎಲ್ಲರೂ ಒಂದೇ ಅಂತ ನೀವು ಹೇಳ್ತೀರಿ, ನಿಜ. ಆದರೆ ಹಿಂದೂಗಳಲ್ಲಿ ಯಾರು ಆ ರೀತಿ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದ್ದಾರೋ, ಅಸ್ಪೃಶ್ಯತೆಗೆ ಮಾನ್ಯತೆಯನ್ನು ನೀಡ್ತಾ ಇದ್ದಾರೋ, ಜಾತಿಗಳಿಗೆ ಮೇಲು ಕೀಳು ಅಂತೇಳಿ ಮಾನ್ಯತೆ ನೀಡ್ತಾ ಇದ್ದಾರೋ, ಅವ್ರಿಗೂ ಶಾಸ್ತ್ರೀಯ ಆಧಾರ ಇಲ್ಲ ಅನ್ನುವಂಥದ್ದು ಅಷ್ಟೇ ಸರಿ. ಆದರೆ ಜಾತಿಗಳಿದೆ ಅನ್ನೋದಂಥದ್ದು ರಿಯಾಲಿಟಿ. ನಮ್ಮ ಜಾತಿಗಳನ್ನು ನಮ್ಮ ಸಂವಿಧಾನದಲ್ಲೇ ಬರೆಯಲಾಗಿದೆ, ಇಂತಿಂಥ ಜಾತಿಗಳಿದಾವೆ ಅಂತೇಳಿ ಶೆಡ್ಯೂಲ್ನಲ್ಲೇ ಬರೆಯಲಾಗಿದೆ. ಆದರೆ ಕ್ರೈಸ್ತರ ಜಾತಿಗಳು ಇಂಥದ್ದು ಅಂತೇಳಿ ಯಾವುದೇ ಉಲ್ಲೇಖ ಇಲ್ಲ. ಈವನ್ ಕಾನೂನು ಪುಸ್ತಕಗಳಲ್ಲೂ ಆ ಥರದ ಉಲ್ಲೇಖ ಇಲ್ಲ. ಯಾವುದೇ ಶಾಸ್ತ್ರೀಯ ಆಧಾರವೂ ಇಲ್ಲ, ಕಾನೂನಿನ ಆಧಾರವೂ ಇಲ್ಲ. ಇದು ಮೊದಲನೇ ವಾದ. ಎರಡನೇ ವಾದ, ನಾವು ಈ ಜಾತಿಗಳ ಪ್ರಶ್ನೆಗೆ ಬಂದಾಗ 1920ರ ದಶಕ ಬಹಳ ಮುಖ್ಯ ಆಗುತ್ತೆ, ಇದನ್ನು ಗಮನಿಸಬೇಕು. ಬ್ರಿಟಿಷರು 1919ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆಯನ್ನು ತಂದಾಗ 10 ವರ್ಷಗಳ ನಂತರ ನಾವು ಇದನ್ನು ಮರು ವಿಮರ್ಶೆಗೆ ಒಳಪಡಿಸ್ತೇವೆ, ಇಲ್ಲಿರುವ ಪ್ರಾತಿನಿಧ್ಯದ ಬಗ್ಗೆ ಒಂದು ಮರುಚಿಂತನೆ ಆಗಬೇಕು ಅಂಥೇಳಿ ಬ್ರಿಟಿಷರು ಬಯಸ್ತಾರೆ. 10 ವರ್ಷದ ನಂತರ ನಾವು ಈ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ತೇವೆ ಅಂತ. ಆದರೆ 10 ವರ್ಷಕ್ಕೆ ಮೊದಲೇನೆ 1927ರಲ್ಲೇನೆ ಈ ಚಿಂತನೆ ಶುರುವಾಗುತ್ತೆ. ಸೈಮನ್ ಕಮಿಷನ್ ಘಟಿತವಾಗುತ್ತೆ. ಅಂದಿನ ಪ್ರಧಾನಮಂತ್ರಿ, ಬ್ರಿಟನ್ ಪ್ರಧಾನಮಂತ್ರಿ ಇದನ್ನು ಘೋಷಣೆ ಮಾಡ್ತಾರೆ. ಆ ಸೈಮನ್ ಕಮಿಷನ್ ಮುಂದೆ AICC-ನವರು ಒಂದು ಡೆಲಿಗೇಷನ್ ಅನ್ನು ತಗೊಂಡು ಹೋಗ್ತಾರೆ. AICC ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥ AICC ಅಲ್ಲ, ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ನವರು ಅದನ್ನು ತಗೊಂಡು ಹೋಗ್ತಾರೆ. ಆ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ನವರು ಅಲ್ಲಿ ಕೊಡುವಂಥ ದತ್ತ ಅಂಥೇಳಿ, ಅಂದಿನ SK ದತ್ತ ಬಹಳ ಪ್ರಮುಖ ಒಬ್ಬ ಕ್ರಿಶ್ಚಿಯನ್ ಮುಖಂಡರು, HC ಮುಖರ್ಜಿ ಒಬ್ಬ ಮುಖಂಡರು, ಮತ್ತು ಬೇರೆ ಬೇರೆ ಸಮುದಾಯದ, ಅಂದರೆ ಭಾರತೀಯ ಕ್ರೈಸ್ತರ ಪ್ರತಿನಿಧಿಗಳು ಸೇರಿದಂತೆ ಅಂದಿನ ಪರಿಶಿಷ್ಟರಿಂದ ಯಾರು ಕ್ರಿಶ್ಚಿಯಾನಿಟಿಗೆ ಹೋಗಿದ್ರೋ ಆ ಪ್ರತಿನಿಧಿಗಳು ಸಹ ಪ್ರಮುಖವಾಗಿ ಇದ್ದಂತಹ ಆ ಪ್ರತಿನಿಧಿತ್ವ ಮಂಡಲದಲ್ಲಿಯೇ ಸೈಮನ್ ಕಮಿಷನ್ ಮುಂದೆ ನೀಡಿದಂತಹ ಸಾಕ್ಷ್ಯದ ಪ್ರಕಾರ ನಮ್ಮದು ಇದು ಅಭಾರತೀಯವಾದಂತಹ ಒಂದು ಆರಾಧನಾ ಪದ್ಧತಿ, ಕ್ರಿಶ್ಚಿಯಾನಿಟಿ ವಿಶ್ವವ್ಯಾಪಿಯಾದಂಥದ್ದು, ಇಲ್ಲಿ ಈ ಥರದ ಜಾತಿಗೆ ಯಾವುದೇ ಅವಕಾಶಗಳಿಲ್ಲ ಅಂಥೇಳಿ ಸ್ಪಷ್ಟವಾಗಿ ನಮೂದಿಸಿ ಸಾಕ್ಷ್ಯವನ್ನು ನೀಡಲಾಗುತ್ತೆ. ಇದನ್ನೇ ಬಾಬಾ ಸಾಹೇಬರು ಕೂಡ ತಮ್ಮ ಲೇಖನಗಳಲ್ಲಿ, ಚಿಂತನೆಗಳಲ್ಲಿ ನಂತರದಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಯಾಕೆ ಅವರು ಹೇಳಿದ್ರು ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ. ಸೈಮನ್ ಕಮಿಷನ್ನ ಮುಂದೆ ಹೇಳಲಿಕ್ಕೆ ಕಾರಣ ಏನಿತ್ತು ಅಂತ ಹೇಳಿದ್ರೆ, ಸೈಮನ್ ಕಮಿಷನ್ನ ಕಾಂಗ್ರೆಸ್ ಬಹಿಷ್ಕಾರ ಮಾಡಿತ್ತು, ಮುಸ್ಲಿಂ ಲೀಗ್ ಕೂಡ ಹೆಸರಿಗೆ ಮಾತ್ರ ಬಹಿಷ್ಕಾರ ಮಾಡಿತ್ತು. ಮುಸ್ಲಿಂ ಪ್ರತಿನಿಧಿಗಳನ್ನು ಅಲ್ಲಿ ಕಳಿಸಿ ಈ ಅಹವಾಲನ್ನು ಕೊಡಲಾಗ್ತಾ ಇತ್ತು. ಆ ಅಹವಾಲನ್ನು ಕೊಡಬೇಕಾದ್ರೆ ಅಲ್ಲಿ ಕೋಮು ಪ್ರಾತಿನಿಧ್ಯ ಸಿಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು. ಮುಸ್ಲಿಮರಿಗೆ ಪ್ರಾತಿನಿಧ್ಯ ಸಿಗುತ್ತೆ, ಕ್ರಿಶ್ಚಿಯಾನಿಟಿಗೆ ಪ್ರಾತಿನಿಧ್ಯ ಸಿಗುತ್ತೆ, ಮತ್ತು ಡಿಪ್ರೆಸ್ಡ್ ಕ್ಲಾಸಸ್ಗೆ ಸಿಗುತ್ತೆ. ಆ ಡಿಪ್ರೆಸ್ಡ್ ಕ್ಲಾಸ್ಗಳು ಮುಂದೆ ಶೆಡ್ಯೂಲ್ಡ್ ಕಾಸ್ಟ್ ಆಗಿ ಆಗ್ತವೆ ಅನ್ನುವಂಥದ್ದು ಅಷ್ಟೊಂದು ಸ್ಪಷ್ಟವಾಗಿರಲ್ಲ, ಆದರೆ ಪ್ರಾತಿನಿಧ್ಯ ಸಿಗುತ್ತೆ ಅನ್ನುವಂಥದ್ದು ಇತ್ತು. ಒಂದು ವೇಳೆ ಕ್ರೈಸ್ತರಿಗೆ ಪ್ರಾತಿನಿಧ್ಯವನ್ನು
ಪ್ರತ್ಯೇಕವಾಗಿ ಕೊಡ್ತೇವೆ ಅಂತ ಹೇಳಿ ಸೈಮನ್ ಹೇಳೋದಾದ್ರೆ ನಾವು ಮತ್ತೆ ಹಿಂದೂಗಳ ಹಿಂದೆ ಯಾಕೆ ಹೋಗ್ಬೇಕು? ನಮಗೆ ಪ್ರಾತಿನಿಧ್ಯ ಇಲ್ಲಿ ಸಿಗ್ತಾ ಇದೆಯಲ್ಲ ಸಪರೇಟ್ ಆಗಿ, ಮುಸ್ಲಿಮರಿಗೂ ಒಂದಿಷ್ಟು ಪ್ರಾತಿನಿಧ್ಯ ಸಿಗ್ತಾ ಇದೆಯಲ್ಲ. ಹಾಗಿದ್ದ ಮೇಲೆ ನಾವು ಹಿಂದೂಗಳಿಗೂ ನಮಗೂ ಏನು ಸಂಬಂಧ ಇಲ್ಲ, ನಮ್ಮಲ್ಲಿ ಜಾತಿ ಪದ್ಧತಿಯೇ ಇಲ್ಲ, ನೀವು ನಮ್ಮಲ್ಲೂ ಮತ್ತೆ ಜಾತಿಗಳನ್ನು ಹುಡುಕಿ ಇಲ್ಲೂ ಮತ್ತೆ ಪ್ರಾತಿನಿಧ್ಯ ಕೊಟ್ಟು ಅಲ್ಲೂ ಕೊಡೋದು ಬೇಡ, ನಮ್ಮನ್ನ ಮೈನಾರಿಟಿ ಅಂತ ಹೇಳಿ ನೀವು ರಿಕಗ್ನೈಸ್ ಮಾಡಬೇಕು ಅಂತ ಹೇಳಿ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ನವರು ಹೇಳ್ತಾರೆ. ಅದರ ಜೊತೆಗೆ ನಮ್ಮ ಧಾರ್ಮಿಕ ಹಕ್ಕುಗಳನ್ನು ನೀವು ಪ್ರತ್ಯೇಕವಾಗಿ ಗುರುತಿಸಬೇಕು, ನಮಗೆ ಪ್ರಾತಿನಿಧ್ಯ ಕೊಡಬೇಕು, ಗೌರ್ಮೆಂಟ್ ಸರ್ವಿಸ್ನಲ್ಲೂ ನಮಗೆ ರಿಕಗ್ನಿಷನ್ ಇರಬೇಕು, ಮತ್ತು ನಮಗೆ ಸಪರೇಟ್ ಆದಂಥ ನಮ್ಮ ಆಚರಣೆಗಳನ್ನು ಅಷ್ಟೇ ಮಾಡ್ಕೊಳ್ಳಿಕ್ಕೂ ಅಧಿಕಾರ ಇರಬೇಕು, ಶಾಸನ ಸಭೆಗಳಲ್ಲೂ ನಮಗೆ ಪ್ರಾತಿನಿಧ್ಯ ಇರಬೇಕು ಮತ್ತು ಪ್ರತ್ಯೇಕ ಚುನಾಯಕಗಳು ಇರಬೇಕು ಅಂಥೇಳಿ ಇಷ್ಟು ಕೇಳ್ತಾರೆ. ಇದರಲ್ಲಿ ಬಹುತೇಕ ಬೇಡಿಕೆಗಳು ಒಪ್ಪಿತವಾಗ್ತವೆ. ಸೊ ಹಾಗಾಗಿ ಕ್ರೈಸ್ತರ ಈ ಸಪರೇಟ್ ಬೇಡಿಕೆ ಮತ್ತು ಮುಸ್ಲಿಂ ಲೀಗಿನ ಒಂದು ಫ್ರಾಕ್ಷನ್ ಹೋಗಿ ಅಲ್ಲಿ ಏನು ಕೊಟ್ಟಿರುತ್ತೆ ಪ್ರಾತಿನಿಧ್ಯದ ಬೇಡಿಕೆ, ಈ ಎಲ್ಲ ಬೇಡಿಕೆಗಳ ಆಧಾರದ ಮೇಲೆ ಎಲ್ಲರೂ ಚರ್ಚಿಸಿ ಬೇರೆ ಬೇರೆ ಪ್ರತಿನಿಧಿತ್ವವೂ ಇದರ ಒಟ್ಟುಗೂಡಿ ಅವರಿಗೆ ಜಾತಿ ಹೆಸರಿನಲ್ಲಿ ಮತ್ತೊಂದು ಪ್ರಾತಿನಿಧ್ಯವನ್ನು ಕಲ್ಪಿಸುವ ಅಗತ್ಯ ಇಲ್ಲ ಅಂಥೇಳಿ ಸ್ಪಷ್ಟ ಮತ್ತು ಸಮಗ್ರ ತೀರ್ಮಾನಕ್ಕೆ ಬಂದು ಒಕ್ಕೊರಲಿನ ತೀರ್ಮಾನಕ್ಕೆ ಬಂದೇ 1935ರ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆಯನ್ನು ರೂಪಿಸಲಾಗುತ್ತೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆಯ ಅಡಿಯಲ್ಲಿ ರಚಿತವಾದಂತಹ 1936ರ ಪ್ರೆಸಿಡೆನ್ಷಿಯಲ್ ಆರ್ಡರ್, ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ನಲ್ಲಿ ಅಂದಿನ ಪ್ರಾಂತ್ಯವಾರು ಜಾತಿಗಳ ಪಟ್ಟಿಯನ್ನ ಅವತ್ತು ನಿರ್ಮಿಸಲಾಗುತ್ತೆ. ಅವತ್ತು 9 ಪ್ರಾಂತ್ಯಗಳಿದ್ದವು. ಆ 9 ಪ್ರಾಂತ್ಯಗಳಲ್ಲಿ ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಅಸ್ಸಾಂ ಒಂದು ಪ್ರಾಂತ್ಯ, ಬಂಗಾಳ, ಯುನೈಟೆಡ್ ಪ್ರಾವಿನ್ಸ್, ಬಿಹಾರ, ಸೆಂಟ್ರಲ್ ಪ್ರಾವಿನ್ಸಸ್ ಮತ್ತು ಬೆರಾರ್ ಮತ್ತು ಒಡಿಸ್ಸಾ, ಇಷ್ಟು ಪ್ರಾಂತ್ಯಗಳಲ್ಲಿ ಆಯಾವಾರು ಪ್ರಾಂತ್ಯವಾರು ಜಾತಿಗಳನ್ನ ಪಟ್ಟಿ ಮಾಡಿ ಮೊಟ್ಟ ಮೊದಲ ಬಾರಿಗೆ ಶೆಡ್ಯೂಲ್ಡ್ ಕಾಸ್ಟ್ಸ್ ಅನ್ನುವಂತಹ ಪರಿಕಲ್ಪನೆಯನ್ನ ಅಲ್ಲಿ ತರಲಾಗುತ್ತೆ. ಬಹಳಷ್ಟು ಜನರಲ್ಲಿ ನಾವು ಹೇಳ್ತೇವೆ ಅವ್ರು ಯಾರು ಅಂದ್ರೆ ಅವ್ರು ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳ್ತೇವೆ. ಹಂಗೆ ಆ ಜಾತಿ ಹೆಸರಲ್ಲ ಅದು ಶೆಡ್ಯೂಲ್ನಲ್ಲಿ ಆ ಜಾತಿಗಳನ್ನ ಸೇರಿಸಿದಾಗ ಆ ಶೆಡ್ಯೂಲ್ನಲ್ಲಿ ಇರುವ ಜಾತಿಗೆ ಸೇರಿದವರು ಅನ್ನುವಂಥದ್ದು. ಆ ಶೆಡ್ಯೂಲ್ನಲ್ಲಿ ಒಂದು ಮಟ್ಟಿಗೆ ಅಲ್ಲಿ ಪರಿಶಿಷ್ಟರ ಐಕ್ಯತೆ ಒಂದು ಬಂತು. ಅದರ ಅನೇಕ ಪರಿಣಾಮಗಳು, ನಂತರದ ಪರಿಣಾಮಗಳು ನಾನಾ ರೀತಿಯಾಗಿ ಬಂದವು. ಆದರೆ ಪರಿಶಿಷ್ಟರಲ್ಲಿ ಒಂದು ನಾವೆಲ್ಲರೂ ಒಂದು ಶೆಡ್ಯೂಲಿಗೆ ಸೇರಿದವರು ಅನ್ನುವಂಥ ಐಕ್ಯತೆ ಅಲ್ಲಿ ಬಂತು. ಅಲ್ಲಿ ಕ್ರೈಸ್ತರಿಗೆ ಅಲ್ಲಿ ಪ್ರವೇಶವಿಲ್ಲ, ಆ ಶೆಡ್ಯೂಲ್ನಲ್ಲಿ ಪ್ರವೇಶವಿಲ್ಲ ಅಂಥೇಳಿ ಆ 1936ರ ಗೌರ್ಮೆಂಟ್ ಆಫ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ ಏನಿತ್ತು 1936ರಲ್ಲಿ ಅಲ್ಲಿಯೇ ಸುಸ್ಪಷ್ಟವಾಗಿ ದಾಖಲು ಮಾಡಲಾಯಿತು. ಅಷ್ಟೇ ಅಲ್ಲ, ಬಂಗಾಳದ ಬೌದ್ಧರಿಗೂ ಕೂಡ ಇದರಲ್ಲಿ ಬರಲ್ಲ ಅಂಥೇಳಿ ಸೇರಿಸಿದ್ರು. ಬಂಗಾಳದಲ್ಲಿ ನಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು, ಬಂಗಾಳದಲ್ಲಿ ಮೂಲತಃ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಸಮುದಾಯವೇ ಇದೆ. ಬರುವ ಅಂಥೇಳಿ ಅಡ್ಡೆಸರು ಇರುವಂಥವ್ರು, ದಾಸ್ ಅಂತೇಳಿ ಹೆಸರಿರುವಂಥವ್ರು, ಅವರು ಮೂಲತಃ ಬೌದ್ಧರೇ. ಅವರು ಅಲ್ಲಿ ಪರಿಶಿಷ್ಟರಾಗಿ, ಅಂದರೆ ಈಗ ನವಯಾನದ ಸಂಪ್ರದಾಯದಲ್ಲಿ ಬಂದಂತಹ ಬೌದ್ಧರಲ್ಲ ಅವರು ಮೂಲತಃ ಬೌದ್ಧರು. ಹಾಗಾಗಿ ಅವರನ್ನು ಸಹ ಇದರ ಪರಿಮಿತಿಗೆ ನಾವು ಸೇರಿಸಲ್ಲ ಅಂಥೇಳಿ ಅಲ್ಲಿ ಹೇಳಲಾಯಿತು. ಯಾಕೆಂದ್ರೆ ಅಲ್ಲಿ ಪರಿಶಿಷ್ಟರ ಕಲ್ಪನೆ ಇರಲಿಲ್ಲ. ಈಗ ನಮ್ಮಲ್ಲಿ ಜೈನರಿದ್ದಾರೆ, ಜೈನರಲ್ಲಿ ಮತ್ತೆ ಪರಿಶಿಷ್ಟರು ಅಂತೇಳಿ ಇಲ್ಲ. ಈಗ ಜೈನರಲ್ಲಿ ಅದೊಂದು ಧರ್ಮ ಅಂತ ಹೇಳಿದ್ರು ಅದರಲ್ಲಿ ಮತ್ತೆ ಜಾತಿ ವಿಂಗಡಣೆ ಇಲ್ಲ. ಹಾಗೆಯೇ ಬಂಗಾಳದ ಬೌದ್ಧರು ಮತ್ತು ಈಗಿನ ಬಾಂಗ್ಲಾದೇಶದಲ್ಲಿ ಇರುವಂತಹ ಬೌದ್ಧರು ಮತ್ತು ನಾರ್ತ್ ಈಸ್ಟ್ನಲ್ಲಿ ಇರುವಂತಹ ಬೌದ್ಧರು ಅದೇ ಕ್ಯಾಟಗರಿಗೆ ಸೇರಿದವರು. ಹಾಗಾಗಿ ಅವರಿಗೆ ಪರಿಶಿಷ್ಟರ ಕಲ್ಪನೆ ಇಲ್ಲ ಅಂತೇಳಿ ಹೇಳಲಾಯಿತು. ಭಾರತೀಯ ಕ್ರೈಸ್ತರಿಗೆ ಜಾತಿಗಳಿಲ್ಲ ಅಂತೇಳಿ ಅದರಲ್ಲಿ ನಮೂದಾಯಿತು. ಸೊ ಹಾಗೆ ಹೇಳಿದಾಗ ಅದರ ಒಂದು ಸಣ್ಣ ಹಿನ್ನೆಲೆ ಕೂಡ ಇತ್ತು. ನಮಗೆಲ್ರಿಗೂ ಗೊತ್ತಿದೆ, 1930ರ ದಶಕದಲ್ಲಿ ಪೂನಾ ಒಪ್ಪಂದ ಆಯಿತು ಬಾಬಾ ಸಾಹೇಬರು ಮತ್ತು ಗಾಂಧೀಜಿಯವರ ನಡುವೆ. ಅಲ್ಲಿ ಪರಿಶಿಷ್ಟರು ಹಿಂದೂ ಧರ್ಮದ ಫೋಲ್ಡ್ನಲ್ಲೇ ಇರಬೇಕು ಮತ್ತು ಅದರೊಟ್ಟಿಗೆನೆ ಪರಿಶಿಷ್ಟರಿಗೆ ಬೇರೆ ಚುನಾಯಕಗಳನ್ನು, ಅಂದರೆ ಅವರಿಗೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್, ಅವರಿಗೆ ಇನ್ನೊಂದು ಚುನಾವಣಾ ಕ್ಷೇತ್ರ ಇರೋದಿಲ್ಲ, ಚುನಾವಣಾ ಕ್ಷೇತ್ರಗಳಲ್ಲಿಯೇ ಪ್ರಾತಿನಿಧ್ಯವನ್ನು ಕಲ್ಪಿಸಿ ಕೊಡಲಾಗುತ್ತೆ ಅಂಥೇಳಿ ಒಪ್ಪಂದ ಆಗುತ್ತೆ. ಅದರ ಪ್ರಕಾರ 1935ರ ಕಾಯ್ದೆಯಲ್ಲಿ ಕೂಡ ಅದು ಅಡಕವಾಗುತ್ತೆ. ಹಾಗಾಗಿದ್ದರ ಕಾರಣದಿಂದಲೇ ಪರಿಶಿಷ್ಟರು ಹಿಂದೂ ಧರ್ಮದ ಒಂದು ಭಾಗ ಅನ್ನುವಂಥದ್ದು ಅಲ್ಲಿ ಶಾಶ್ವತಗೊಳ್ತು. ಮತ್ತು ಕ್ರೈಸ್ತರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ, ಅವರಿಗೆ ಬೇರೆ ಕೋಟಾನಲ್ಲಿ ಪ್ರಾತಿನಿಧ್ಯ ಇರುತ್ತೆ, ಮುಸಲ್ಮಾನರಿಗೆ ಬೇರೆ ಕೋಟಾದಲ್ಲಿ ಪ್ರಾತಿನಿಧ್ಯ ಇರುತ್ತೆ ಹೊರತು ಈ ಜಾತಿ, ಅದರ ಮಧ್ಯೆ ಜಾತಿಗಳೇ ಅಂಥೇಳಿ ರಿಕಗ್ನೈಸ್ ಮಾಡಿ ಇಲ್ಲಿ ಪ್ರಾತಿನಿಧ್ಯ ಇರೋದಿಲ್ಲ ಅನ್ನೋದು ಕೂಡ ಅಲ್ಲಿಗೆ ಶಾಶ್ವತವಾಗಿ ಬಂತು. ಇದೇ ಚಿಂತನೆ ಮುಂದೆ ಬಾಬಾ ಸಾಹೇಬರನ್ನ ಪ್ರೇರೇಪಿಸಿತು ಮತ್ತು ಇದೇ ಚಿಂತನೆಯಿಂದಲೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಚಿಂತನೆ ಕೂಡ ರೂಪುಗೊಂಡು 1950ರಲ್ಲಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಬಂದಾಗ ಇದೇ ಕ್ಲಾಸ್ ಅನ್ನ, ಅಂದ್ರೆ ಅಲ್ಲಿ ಹಿಂದೂಗಳಿಗೆ ಮಾತ್ರ, ಶೆಡ್ಯೂಲ್ಡ್ ಕಾಸ್ಟ್ಗಳು ಹಿಂದೂಗಳಲ್ಲಿರುವವರಿಗೆ ಮಾತ್ರ ಇದು ಮೀಸಲು ಅನ್ನುವಂಥದ್ದನ್ನ ಆ
ಶೆಡ್ಯೂಲ್ ಕಾಸ್ಟ್ ಆರ್ಡರ್, ಪ್ರೆಸಿಡೆನ್ಷಿಯಲ್ ಆರ್ಡರ್ನಲ್ಲಿ ನಮೂದು ಮಾಡಲಾಯಿತು. ಸಂವಿಧಾನದ 341 ಮತ್ತು 42ನೇ ವಿಧಿಯಲ್ಲಿ ಇದಕ್ಕೆ ಉಲ್ಲೇಖ ಸಿಗುತ್ತೆ. ಒಂದನ್ನು ನಾವಿಲ್ಲಿ ಗಮನಿಸಬೇಕು, ಇದು ಇವತ್ತು ನಮ್ಮ ಕಾನೂನಿನಲ್ಲಿ ಇರುವಂತಹ ವಿಚಾರ, ಅನೇಕ ಕಡೆ ಇದು ಚರ್ಚೆ ಆಗಲ್ಲ. ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತೇನಿದೆ, ಅಂದ್ರೆ ಪರಿಶಿಷ್ಟ ಪಂಗಡಗಳೇನಿದೆ, ಅಲ್ಲಿ ಈ ಕಟ್ಟಳೆಗಳಿಲ್ಲ. ಅಲ್ಲಿ ನೀವು ಕ್ರೈಸ್ತರಾಗಿದ್ರೂ ಸಹ, ಮುಸಲ್ಮಾನರಾಗಿದ್ರೂ ಸಹ ನೀವು ಶೆಡ್ಯೂಲ್ಡ್ ಟ್ರೈಬ್ ಆಗಿ ಕಂಟಿನ್ಯೂ ಮಾಡಬಹುದು. ಯಾಕೆಂದ್ರೆ ಟ್ರೈಬ್ ಅನ್ನುವಂಥದ್ದು, ಪಂಗಡ ಅಂತ ಹೇಳುವಂಥದ್ದು ಅದು ಭಾರತೀಯ ಮೂಲದ್ದಲ್ಲ, ಅಥವಾ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ. ಆಫ್ರಿಕಾದಲ್ಲೂ ಪಂಗಡಗಳಿದೆ, ಅಮೆರಿಕದಲ್ಲೂ ಪಂಗಡಗಳಿದೆ, ಟ್ರೈಬ್ಸ್ ಎಲ್ಲ ಕಡೆ ಇದೆ. ಹಾಗಾಗಿ ಹಿಂದೂಗಳು ಮಾತ್ರ ಪಂಗಡ, ಪರಿಶಿಷ್ಟ ಪಂಗಡ ಅನ್ನುವಂಥ ಯಾವುದೇ ಚಿಂತನೆ ಇರಲಿಲ್ಲ. ಹಾಗಾಗಿ ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿದವರಿಗೆ ಯಾರಿಗೂ ಸಹ ಇದರ ಪ್ರಾತಿನಿಧ್ಯದ ಅವಕಾಶ ಇತ್ತು. ಅದರ ಒಟ್ಟಿಗೆನೆ ನಾವು ಗಮನಿಸಬೇಕಾದಂಥದ್ದು, ಹಿಂದೂ ಕೋಡ್ ಬಿಲ್ ಬಂದಾಗ ಅದು ಇವತ್ತಿನ ಸ್ವರೂಪದಲ್ಲಿ ಏನು ಇವತ್ತು ಹಿಂದೂ ಸಕ್ಸೆಷನ್ ಆಕ್ಟ್ ಆಗಿ ಕಾಣಿಸ್ತಾ ಇದೆ, ಹಿಂದೂ ಮ್ಯಾರೇಜ್ ಆಕ್ಟ್ ಆಗಿ ಕಾಣಿಸ್ತಾ ಇದೆ, ಅದರಲ್ಲಿ ಸೆಕ್ಷನ್ 3ನಲ್ಲಿ ಎಲ್ಲ ಹಿಂದೂಗಳಿಗೂ ಇದು ಅಪ್ಲೈ ಆಗಲ್ಲ. ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಅಂದ್ರೆ ಪರಿಶಿಷ್ಟ ಪಂಗಡಗಳಿಗೆ ಈ ಕಾಯ್ದೆ ಅನ್ವಯ ಆಗಲ್ಲ ಅಂತ ಬರೆದಿದ್ದಾರೆ. ಇದರ ದುರ್ಬಳಕೆ ಮಾಡಿಕೊಂಡು ಅನೇಕ ಜನ ಬಹುಪತ್ನಿತ್ವವನ್ನ ಆಚರಿಸಿ ನಂತರ ಕೋರ್ಟ್ನಲ್ಲಿ ನಾನು ಶೆಡ್ಯೂಲ್ ಟ್ರೈಬ್ಗೆ ಸೇರಿದವನು, ನನಗೆ ಈ ಹಿಂದೂ ಕೋಡ್ ಬಿಲ್ಲೇ ಹಿಂದೂ ಮ್ಯಾರೇಜ್ ಆಕ್ಟ್ ಅಪ್ಲೈ ಆಗಲ್ಲ ಅನ್ನುವಂಥ ಒಂದು ವಿತಂಡವಾದವನ್ನು ಮಾಡಿ ಗೆದ್ದದ್ದು ಇದೆ. ಸೊ ಎಲ್ಲಿ ಶೆಡ್ಯೂಲ್ ಟ್ರೈಬ್ಸ್ಗೆ ನಾವು ಸೇರಿಸ್ತೀವಿ ಯಾರನ್ನಾದ್ರೂ, ಇದನ್ನ ಗಮನಿಸಬೇಕು. ಶೆಡ್ಯೂಲ್ ಟ್ರೈಬ್ಗೆ ಅವರು ಎಲ್ಲ ಹಿಂದೂ ಪದ್ಧತಿಗಳನ್ನೇ ಆಚರಣೆ ಮಾಡ್ತಾ ಇರ್ತಾರೆ. ವಿವಾಹ, ಸಕ್ಸೆಷನ್, ಹಿಂದೂ ಮ್ಯಾರೇಜ್ ಎಲ್ಲವೂ ಪದ್ಧತಿಯನ್ನು ಆಚರಣೆ ಮಾಡಿಕೊಂಡೇ ನಾವು ಬಹುಪತ್ನಿತ್ವ ಆಚರಣೆ ಮಾಡ್ತೀವಿ ಅಂತೇಳಿ ಹೇಳಿಕೊಂಡು ಕಾನೂನಿನ ಕ್ಲಚಸ್ನಿಂದ ಹೊರಗೆ ಬರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಪರಿಶಿಷ್ಟ ಪಂಗಡ ಹಿಂದೂ ಮ್ಯಾರೇಜ್ ಆಕ್ಟ್ ನ ಪ್ರಕಾರ ಹಿಂದೂ ಸಕ್ಸೆಷನ್ ಆಕ್ಟ್ಗೆ ಸೇರಲ್, ಆ ಕಾರಣಕ್ಕಾಗಿ ಅದು ಹಿಂದೂ, ಆ ಪರಿಶಿಷ್ಟ ಪಂಗಡ ಇದ್ರೂ ಕೂಡ ಅವರು ಹಿಂದೂ ಧರ್ಮವನ್ನೇ ಪಾಲನೆ ಮಾಡ್ತಾರೆ ಅಂತೇಳಿ ನೋಟಿಫಿಕೇಶನ್ ಮಾಡಬೇಕಾಗುತ್ತೆ. ಈ ನೆಗೆಟಿವ್ ಕಾಮೆಂಟ್ ಇಂದಿಗೂ ಅದು ಉಳ್ಕೊಂಡು ಬಂದಿದೆ. ಇದರ ಪ್ರಸ್ತುತತೆಯ ಬಗ್ಗೆಯೂ ನಾವು ಚಿಂತನೆ ಮಾಡಬೇಕಾಗಿದೆ, ಇಂಥದ್ದು ಬೇಕಾ ಅಂತೇಳಿ. ಸೊ ಇದನ್ನೇ ಮುಂದುವರಿಸ್ತಾ ಹೇಳೋದಾದ್ರೆ, ಈಗ ವಾಪಸ್ ನಾವು ಪರಿಶಿಷ್ಟ ಜಾತಿಗೆ ಬರೋದಾದ್ರೆ, ಇಲ್ಲಿ ನಮ್ಮಲ್ಲಿ ಈ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ನಲ್ಲಿ ಯಾವ ಜಾತಿಗಳ ನಮೂದಾಗಿದೆಯೋ ಅದರಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಅನ್ನುವಂಥದ್ದು ಅಲ್ಲಿ ಬಂತು, ನಮೂದಾಯಿತು. ಅದರ ನಂತರದಲ್ಲಿ 1951ರಲ್ಲಿ ಪ್ರಸಿದ್ಧವಾದಂಥ ಮಡ್ರಾಸ್ ಹೈಕೋರ್ಟ್ನ ಒಂದು ಪ್ರಕರಣ ಬರುತ್ತೆ. ಆ ಪ್ರಕರಣದಲ್ಲಿ ಚೀಫ್ ಜಸ್ಟಿಸ್ PV ರಾಜಮನ್ನಾರ್, ಬಹಳ ಪ್ರಸಿದ್ಧ ಚೀಫ್ ಜಸ್ಟಿಸ್ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ, ಅವರು ಬರೀತಾರೆ. ಅದರಲ್ಲಿ ಒಂದು ಬಹಳ ಆಸಕ್ತಿಕರವಾದಂಥ ವಿಚಾರ ಬರುತ್ತೆ, ಇದನ್ನು ನಾನು ಪ್ರಸ್ತಾಪ ಮಾಡಬೇಕು ಅಂದ್ಕೊಳ್ತೇನೆ. ಅದರಲ್ಲಿ ಒಬ್ಬ ವಕೀಲರು ಒಂದು ವಾದವನ್ನು ಕೊಡ್ತಾರೆ. ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳುವಂಥದ್ದು ಕೇವಲ ಹಿಂದೂಗಳು ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್ ಆಗಿರಲಿಕ್ಕೆ ಸಾಧ್ಯ ಅಂತೇಳಿ ನೀವು ವಾದ ಕೊಡ್ತೀರಿ. ಹಾಗಾದರೆ ಅನೇಕ ಜನ ಪರಿಶಿಷ್ಟರಲ್ಲಿ ನಾನು ಹಿಂದೂ ಅಲ್ಲ ಅಂತ ಹೇಳೋರಿದ್ದಾರೆ. ಎಷ್ಟೋ ಜನ ಪ್ರಮುಖ ಚಿಂತಕರು, ಈಗ ಕಾಂಚಾ ಇಲ್ಲಯ್ಯ ಅವರು ವೈ ಐ ಆಮ್ ನಾಟ್ ಅ ಹಿಂದೂ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಪರಿಶಿಷ್ಟರಲ್ಲ, ಅವರು ಬೇರೆ OBC ಜಾತಿಗೆ ಒಂದು OBC ನಲ್ಲಿ ಇರುವಂಥ ಒಂದು ಜಾತಿಗೆ ಸೇರಿದವರು. ಆದರೆ ಅದನ್ನು ಬಹಳಷ್ಟು ಜನ ಹೇಳ್ತಾರೆ ನಾನು ಹಿಂದೂ ಅಲ್ಲ ಅಂತ. ಸೊ ಹಾಗಾದ್ರೆ ನನ್ನ ಚಿಂತನೆ, ನಾನು ದೇವರನ್ನ ನಂಬಲ್ಲ, ನಾನು ಜಾತಿ ಪದ್ಧತಿ, ನನಗೆ ಹಿಂದೂ, ನಾನು ಸುಮ್ಮನೆ ಹುಟ್ಟಿರ್ಬೋದು, ಬಟ್ ನಾನು ಹಿಂದೂ ಅಲ್ಲ, ನಾನು ಕಟ್ಟರ್ ನಾಸ್ತಿಕ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರಿಗೂ ನೀವು ಪ್ರಾತಿನಿಧ್ಯವನ್ನ ಡಿನೈ ಮಾಡ್ತೀರಾ? ಹಿಂದೂ ಅಲ್ಲದವರಿಗೆ ನೀವು ಶೆಡ್ಯೂಲ್ಡ್ ಕಾಸ್ಟ್ ಆಗಲಿಕ್ಕೆ ಅವಕಾಶವಿಲ್ವಲ್ಲ, ಅಂಥವ್ರನ್ನ ತೆಗಿತೀರಾ? ಅದೇಂತ ಒಂದು ವಾದ ಇದು ಅಂತ ಹೇಳಿ ಹೇಳ್ತಾರೆ ವಕೀಲರು. ಆವಾಗ ರಾಜಮನ್ನಾರ್ ಬಹಳ ಅದ್ಭುತವಾಗಿ ಬರೆದಿರ ಇದರಲ್ಲಿ ಡಿಸಿಷನ್ನಲ್ಲಿ, ಆ ಥರದ ಸಂವಿಧಾನ ಯಾವುದೇ ಮನಸ್ಸಿನ ಒಳಹೊಕ್ಕು ನೋಡೋದಿಲ್ಲ. ಆತ ಹಿಂದೂ ಅಂತ ಹೇಳಿ ಒಂದು ವಿಶಾಲ ಅರ್ಥದಲ್ಲಿ, ಏನು ಸಂವಿಧಾನದ ಅರ್ಥದಲ್ಲಿ ಹಿಂದೂ ಆಗಿದ್ರೆ ಮುಗಿತು, ಆತ ಹಿಂದೂ ಅಂತ. ಈ ಚಿಂತನೆ ಬಹಳ ಮುಖ್ಯವಾದದ್ದು. ನಮ್ಮಲ್ಲೂ ಅನೇಕ ವೈಚಾರಿಕರಿದ್ದಾರೆ, ನಾನು ಹಿಂದೂ ಅಲ್ಲ ಅಂತ ಹೇಳ್ತಾರೆ, ಗೋಮಾಂಸ ತಿಂತಾರೆ, ನಾನು ಹಿಂದೂ ಅಲ್ಲ, ನನಗೆ ಹಿಂದೂ ಅಂತ ಕರಿಬೇಡಿ, ನನಗೆ ಏನ್ ಬೇಕಾದ್ರೂ ಕರಿ, ನಾನು ಹಿಂದೂ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರ ಮದುವೆ ವಿಚಾರದಲ್ಲಿ ಪಾರ್ಟಿಷನ್ ಸೂಟ್ ಹಾಕಬೇಕಾದ್ರೆ, ಮದುವೆ ವಿಚಾರದಲ್ಲಿ ಬಂದಾಗ ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಸಕ್ಸೆಷನ್ ಆಕ್ಟ್ ಅವರಿಗೆ ಅಪ್ಲೈ ಆಗುತ್ತೆ. ಇವತ್ತಿನ ತನಕ ಯಾರು ನಾನು ಹಿಂದೂ ಅಲ್ಲ ಅಂತ ಹೇಳಿದವರು ಹಿಂದೂ ಮ್ಯಾರೇಜ್ ಆಕ್ಟ್ ನನಗೆ ಅಪ್ಲೈ ಆಗಲ್ಲ ಅಂತ ಹೇಳಿ ಡೈವೋರ್ಸ್ ಕೊಟ್ಟಿದ್ದನ್ನು ನಾನೇನು ನೋಡಿಲ್ಲ. ಅಥವಾ ನನಗೆ ಪಾರ್ಟಿಷನ್ ಸೂಟ್ ನಲ್ಲಿ ನಾನು ಹಿಂದೂ ಆಗಿ ನಾನು ಪಾರ್ಟಿಷನ್ ಸೂಟ್ ಹಾಕಲ್ಲ, ಇದು ನನ್ನ ಎಂಟೈರ್ ಆಸ್ತಿ ಕಮ್ಯುನಿಸ್ಟ್ ಪಾರ್ಟಿಗೆ ಬರೆದು ಕೊಡ್ತೀನಿ ಅಂತ ಹೇಳಿದವ್ರನ್ನು ನಾನು ನೋಡಿಲ್ಲ ಇವತ್ತಿನವರೆಗೆ. ಸೊ ಇದು ಕೂಡ ಚಿಂತನೆ ಮಾಡಬೇಕಾದಂಥದ್ದೇ. ಯಾರು ಹಿಂದೂಗಳಲ್ಲ ಅಂತ ಹೇಳ್ತಾರೋ ಅವರು ಕೂಡ ಹಿಂದೂ ಮ್ಯಾರೇಜ್ ಆಕ್ಟ್ ಮತ್ತು ಹಿಂದೂ ಸಕ್ಸೆಷನ್ ಆಕ್ಟ್,
ಹಿಂದೂ ಗಾರ್ಡಿಯನ್ಶಿಪ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ ನಲ್ಲಿಯೇ ಗವರ್ನ್ ಆಗ್ತಾರೆ. ಹಾಗಾಗಿ ಹಿಂದೂ ಅಂತ ಹೇಳುವಂಥದ್ದು ಯಾರು ಮಹಮ್ಮದೀಯರಲ್ಲವೋ, ಯಾರು ಕ್ರೈಸ್ತರಲ್ಲವೋ, ಯಾರು ಪಾರ್ಸಿಗಳಲ್ಲವೋ ಅವರು ಹಿಂದೂ ಅನ್ನುವಂಥ ಒಂದು ವಿಶಾಲಾರ್ಥದ ಪರಿಕಲ್ಪನೆಯನ್ನು ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದಲ್ಲಿ ಇದೆಯೋ ಆ ಅರ್ಥದಲ್ಲಿ ನಾವು ಹಿಂದೂಗಳು ಅಂತೇಳಿ. ಅದರಲ್ಲಿ ನಾಸ್ತಿಕ ಹಿಂದೂಗಳು, ಆಸ್ತಿಕ ಹಿಂದೂಗಳು, ಹಿಂದೂ ಅಂತ ಒಪ್ಕೊಳ್ಳುವಂಥ ಹಿಂದೂಗಳು, ಹಿಂದೂ ಅಲ್ಲ ಅಂತ ಹೇಳುವಂಥ ಅಂಥದ್ದೆಲ್ಲ ಇದರಲ್ಲಿ ಇಲ್ಲ. ಹಾಗಾಗಿ ಈ ನಾವು ಪರಿಶಿಷ್ಟರನ್ನ ಅದರಲ್ಲಿ ಹಿಂದೂಗಳ ಇದ್ದವ್ರನ್ನ ಮಾತ್ರ ಅದರಲ್ಲಿ ಸೇರಿಸಬೇಕು ಅಂತ ಪರಿಕಲ್ಪನೆ ಬಂದಾಗ ಅಲ್ಲಿ ಆ ಚಿಂತನೆ ಏನಿತ್ತು ಅಂತ ಹೇಳಿದ್ರೆ, ಯಾರು ಕ್ರೈಸ್ತರು ಅಂತ ಹೇಳ್ತಾರೋ ಅವರಿಗೆ ಕ್ರೈಸ್ತರಾದಂಥ ಆರ್ಟಿಕಲ್ 25-26ರಲ್ಲಿ ಅವರಿಗೆ ಸೌಲಭ್ಯಗಳಿದೆ, ಅವರನ್ನ ಮೈನಾರಿಟಿ ಅಂತ ಘೋಷಿಸಲಾಗುತ್ತೆ. ಮತ್ತು ಇಲ್ಲಿ ನಮ್ಮಲ್ಲಿ ರಿಲಿಜಿಯಸ್ ಮೈನಾರಿಟಿಗಳಿಗೆ ಅವರದೇ ಆದಂತಹ ಹಕ್ಕು ಬಾಧ್ಯತೆಗಳನ್ನ ಕಲ್ಪಿಸಲಾಗಿದೆ. ಅವರು ಇನ್ಸ್ಟಿಟ್ಯೂಷನ್ಸ್ ಅನ್ನ ಮಾಡ್ಕೋಬಹುದು ಅಂತಿದೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ. ಇದೆಲ್ಲ ಇದ್ದಾಗ ಮತ್ತೆ ನೀವು ಅವ್ರನ್ನ ಪರಿಶಿಷ್ಟರು ಅಂತ ಹೇಳಿ ಇಲ್ಲೂ ಪ್ರಾತಿನಿಧ್ಯ ಕೊಟ್ಟು ಅಲ್ಲೂ ಪ್ರಾತಿನಿಧ್ಯ ಕೊಟ್ಟು ಅವರು ಕ್ರೈಸ್ತರೋ ಪರಿಶಿಷ್ಟರು ಅನ್ನುವಂಥ ಒಂದು ಆ ಕಲ್ಪನೆ ಸ್ಪಷ್ಟ ಆಗದೆ ಇರುವಂತ ಬರಬಾರದು, ಸ್ಪಷ್ಟತೆ ಇರಬೇಕು ಅನ್ನೋ ದೃಷ್ಟಿಯಿಂದಲೇ ಅದನ್ನ ಸಂವಿಧಾನದಲ್ಲಿ ಸೇರಿಸಲಾಗಿತ್ತು. ಇನ್ನೊಂದು, ನಮ್ಮಲ್ಲಿ ಈ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂಗೆ ಅತ್ಯಂತ ರಕ್ತಸಿಕ್ತ ಇತಿಹಾಸ ಇದೆ ಅಂತ ಕೆಲವರು ಹೇಳ್ತಾರೆ. ಅದನ್ನು ಬದಿಗಿಡೋಣ. ಬರೀ ಇತಿಹಾಸ ಅಂತೂ ಇದೆ, 1000 ವರ್ಷಗಳ ಇತಿಹಾಸ ಇದೆ. ಇಸ್ಲಾಮಿಗೆ ಒಬ್ಬ ವ್ಯಕ್ತಿ ಸೇರಿದಾಗ ಆತ ಮೂಲತಃ ಯಾವ ಜಾತಿಯಿಂದ ಸೇರ್ಕೊಂಡ, ಆತ ಪರಿಶಿಷ್ಟನ, ಅಂದಿನ ಕಾಲದಲ್ಲಿ ಆ ಜಾತಿ ಇಂದಿನ ಲೆಕ್ಕದಲ್ಲಿ ಪರಿಶಿಷ್ಟಕ್ಕೆ ಸೇರಿತ್ತಾ ಅನ್ನೋದನ್ನ ಹೇಗೆ ಈಗ ಅಳಿಯೋದು. ಹಾಗೆ ಕ್ರಿಶ್ಚಿಯಾನಿಟಿ ಕೂಡ, ಕ್ರಿಶ್ಚಿಯಾನಿಟಿ ಇತಿಹಾಸವನ್ನ ನೋಡಿದಾಗ ಅನೇಕರು ಹೇಳ್ತಾರೆ ಸೆಂಟ್ ಥಾಮಸ್ ಮೌಂಟ್ ಅಂತ ಇದೆ ಮದ್ರಾಸ್, ನಾವು ಕ್ರೈಸ್ತ ಅಪೋಸ್ಟಲ್ಸ್ ಏನ್ ಬಂದ್ರು ಆ ಕಾಲದಲ್ಲೇ ನಾವು ಕ್ರೈಸ್ತರಾಗಿದ್ದೀವಿ ಅಂತ ಹೇಳ್ಕೊಳ್ಳೋರಿದ್ದಾರೆ. ಸಿರಿಯನ್ ಕ್ಯಾಥಲಿಕ್ಸ್ ಇದ್ದಾರೆ. ಇಲ್ಲೂ ಕೂಡ 1000 ವರ್ಷಗಳ ಇತಿಹಾಸ ಇದೆ. ಅಟ್ಲೀಸ್ಟ್ 100 ವರ್ಷಗಳ ಇತಿಹಾಸ ಅಂತೂ ಇದೆ ಈ ಕ್ರಿಶ್ಚಿಯಾನಿಟಿಗೆ ಸೇರಿದಂಥವ್ರು. ಈಗ ಅದರಲ್ಲಿ ಹುಡುಕೋದು ಹೇಗೆ? ಅದರಲ್ಲಿ ಪರಿಶಿಷ್ಟರು ಯಾರು, OBCಗೆ ಸೇರಿದವರು ಯಾರು, ಅವರು ಹಾಗಾದ್ರೆ ಇಂಟರ್ ಮ್ಯಾರೇಜಸ್ ಆಗಿದೆಯಾ, ಅವರು ಪರಿಶಿಷ್ಟರ ಪದ್ಧತಿಗಳನ್ನ ಮಾಡ್ತಾರಾ, ಅಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿ ಇದೆಯಾ ಅಂತೇಳಿ ಆಂಥ್ರೋಪೋಲಾಜಿಕಲ್ ಸ್ಟಡಿ ಮಾಡೋದು ಹೇಗೆ? ಸೊ ಈ ಗೊಂದಲಗಳು ಇರುವುದರಿಂದಲೇ ಕೇವಲ ಹಿಂದೂಗಳಲ್ಲಿ ಮಾತ್ರ ಇದು ಪರಿಶಿಷ್ಟರು ಇರಬೇಕು ಅನ್ನುವಂಥದ್ದನ್ನ ತೀರ್ಮಾನಿಸಲಾಯಿತು. ಹಾಗೆಯೇ ಇದಕ್ಕೆ ಮತ್ತೆ ಈ ಚರ್ಚೆ ಮುಗಿದು ಹೋಗ್ಬಿಟ್ಟಿತ್ತು. 1950ರಲ್ಲಿ ರಾಜ ಮನ್ನಾರ್ ಆ ತೀರ್ಮಾನ 1951ರಲ್ಲಿ ಆ ತೀರ್ಮಾನ ನೀಡಿದ ಮೇಲೆ ಸೂಸೈ ಪ್ರಕರಣ ಬಂತು. 80ರಲ್ಲಿ ದಶಕದಲ್ಲಿ ಪ್ರಕರಣಗಳು ಬಂದವು. ಕರ್ನಾಟಕದಿಂದಲೇ ಹೆಮ್ಮೆಯ ನಮ್ಮ ಕರ್ನಾಟಕದ ನ್ಯಾಯಮೂರ್ತಿ ಗೋಪಾಲ್ ಗೌಡರು ಒಂದು ತೀರ್ಮಾನವನ್ನ ಕೊಟ್ಟು ಹೇಳಿದ್ರು, ಹಿಂದೂ ಧರ್ಮವನ್ನು ಬಿಟ್ಟು ಹೋದಾಗ ಶೆಡ್ಯೂಲ್ಡ್ ಕಾಸ್ಟ್ನ ಎಲ್ಲ ಸೌಲಭ್ಯಗಳು ಮತ್ತು ಆ ಚೌಕಟ್ಟು ಹೊರಗೆ ಹೋಗುತ್ತೆ. ಮತ್ತೆ ಹಿಂದೂ ಧರ್ಮಕ್ಕೆ ಬಂದಾಗ, ರಿವರ್ಷನ್ ಆದಾಗ, ಹಿಂದೂ ಧರ್ಮಕ್ಕೆ ವಾಪಸ್ ಬಂದಾಗ ಆ ಸೌಲಭ್ಯಗಳು ಮತ್ತೆ ಬರ್ತವೆ ಮತ್ತು ಆ ಇಮ್ಯುನಿಟಿಗಳು ಮತ್ತೆ ಬರ್ತವೆ ಅಂತ ಹೇಳಿ ಅವರು ಒಂದು ಪ್ರಮುಖ ಪ್ರಕರಣಗಳಲ್ಲಿ ಉಲ್ಲೇಖಿಸಿ ಹೇಳ್ತಾರೆ. ಇದು ಹೀಗೆ ಉಳಿದಿತ್ತು. ಆದರೆ 2004ರಲ್ಲಿ UPA ಸರ್ಕಾರ ಬಂದಾಗ ಒಂದು ಚಿಂತನೆ ಶುರುವಾಯಿತು. ಈಗ ಕೊಡ್ತಾ ಇರುವಂತಹ ಪ್ರಾತಿನಿಧ್ಯ ಅದು ಸಮರ್ಪಕವಾಗಿಲ್ಲ. ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನದಲ್ಲಿ ಸಿಗುವಂತಹ ಈ ತರದ ಈ ಸಮರ್ಪಕವಾದಂತಹ ಭದ್ರತೆ ಸಿಗ್ತಾ ಇಲ್ಲ ಅಂತೇಳಿ 2004ರಲ್ಲಿ ಒಂದು ಚಿಂತನೆ ಶುರುವಾಗಿ ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಆಯೋಗವನ್ನ ಮಾಡಲಾಯಿತು. ಆ ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಆಯೋಗದಲ್ಲಿ ಇದ್ದಂಥವರು, ಅದರಲ್ಲಿ ಯಾರೂ ಪರಿಶಿಷ್ಟರೇ ಇರಲಿಲ್ಲ, ಆ ಹೆಸರೇ ಸೂಚಿಸುತ್ತೆ ಹೇಗಿದೆ ಅಂತೇಳಿ. ಅದರಲ್ಲಿ ಇದ್ದಂತಹ ಸದಸ್ಯರು ಅನಿಲ್ ದೇವ್ ಸಿಂಗ್, ಮೊಹಿಂದರ್ ಸಿಂಗ್, ತಾಹಿರ್ ಮೊಹಮ್ಮದ್ ಮತ್ತು ಆಶಾ ದಾಸ್ ಅದರ ಮೆಂಬರ್ ಸೆಕ್ರೆಟರಿ ಆಗಿದ್ರು. ಅವರೊಬ್ಬರೇ ಪರಿಶಿಷ್ಟರಾಗಿದ್ರು. ಈ 3-4 ಜನ ಯಾರು ಕೂಡ ಇರಲಿಲ್ಲ. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಪರಿಶಿಷ್ಟರ ಪ್ರಶ್ನೆ ಬಂದಾಗ ಬೇರೆ ಎಲ್ಲರೂ ಅದರ ಬಗ್ಗೆ ಬಹಳ ಜಾಗೃತಗೊಂಡ್ಬಿಡ್ತಾರೆ. ಯಾರು ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದಾರೋ ಅವ್ರು ಮಾತಾಡಲ್ಲ. ಯಾರು ಆ ದುಃಖದಲ್ಲಿ ಬೆಂದಿದಾರೋ ಅವರ ಬಗ್ಗೆ ಇನ್ಯಾರೋ ಒಂದು ನೇತೃತ್ವ, ಒಬ್ಬ ಮಿಶ್ರಾ, ಒಬ್ಬ ಶರ್ಮಾ, ಒಬ್ಬ ಚತುರ್ವೇದಿ, ಒಬ್ಬ ತ್ರಿವೇದಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಏನಾಗಬೇಕು ಅಂತೇಳಿ. ಇದು ಮೊದಲ ತಕರಾರಿ ರಂಗನಾಥ್ ಮಿಶ್ರಾ ಆಯೋಗದ ಬಗ್ಗೆ ನಮಗೆ ಆಯ್ತು. ಅದರಲ್ಲಿ ಇರುವಂತಹ ಸದಸ್ಯರೆಲ್ಲರಿಗೂ ಕೂಡ ಒಂದು ವೇಳೆ ಅವರಿಗೆ ಪ್ರಾತಿನಿಧ್ಯ ಕೊಟ್ರೆಷ್ಟು ಬಿಟ್ರೆಷ್ಟು ಇವ್ರಿಗೇನಾದ್ರಲ್ಲಿ ಅಫೆಕ್ಟ್ ಆಗ್ತಿರ್ಲಿಲ್ಲ. ಅಫೆಕ್ಟ್ ಆಗ್ತಾ ಇರುವಂಥದ್ದು ಆ ಸಮುದಾಯದಿಂದ ಬಂದಂತಹ ಮೆಂಬರ್ ಸೆಕ್ರೆಟರಿ IAS ಅಧಿಕಾರಿ ಆಶಾ ದಾಸ್ ಅವರು 10 ಪುಟಗಳ ಒಂದು ಡಿಸೆಂಟ್ ನೋಟ್ ಬರೀತಾರೆ. ಯಾವಾಗ ಆ ರಂಗನಾಥ್ ಮಿಶ್ರಾ ಆಯೋಗದಲ್ಲಿ 10% ಪ್ರಾತಿನಿಧ್ಯವನ್ನ ಕೊಡಬೇಕು ಮುಸಲ್ಮಾನರಿಗೆ ಮತ್ತು 5% ಕ್ರೈಸ್ತರು ಸೇರಿದಂತೆ ಇನ್ನಿತರರಿಗೆ ಕೊಡಬೇಕು ಅಂತ ಹೇಳಿ ಮಾಡಿ, ಈ ತರದ ಶೆಡ್ಯೂಲ್ಡ್ ಕಾಸ್ಟ್ಗಳನ್ನ ಸರ್ವವ್ಯಾಪಿಯಾಗಿ ನಾವು ತಗೋಬೇಕು, ಎಲ್ಲ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂನಲ್ಲಿ ಇರುವಂತಹ ಎಲ್ಲ ಪರಿಶಿಷ್ಟ ಜಾತಿಗಳಿಗೂ ಈ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಹೇಳಿದಾಗ ಅದನ್ನ ಒಂದು ಡಿಸೆಂಟ್ ನೋಟ್ ನಲ್ಲಿ ಆಶಾ ದಾಸ್ ಬರೀತಾರೆ, ಇದು ಅಕ್ಷಮ್ಯ ಅಪರಾಧ, ಸಂವಿಧಾನಕ್ಕೆ ಮಾಡಿದಂತ ಫ್ರಾಡ್ ಅಂತ ಹೇಳಿ ಬರೀತಾ ಅವರು ತಮ್ಮ ಅತ್ಯಂತ ಉಗ್ರ ಪ್ರತಿಭಟನೆಯನ್ನ ಅದರಲ್ಲಿ ದಾಖಲಿಸ್ತಾರೆ. ಅದರ ನಂತರ ಬಂದಂಥ NDA ಸರ್ಕಾರ, ಆನರಬಲ್ ಜಸ್ಟಿಸ್
ಬಾಲಕೃಷ್ಣನ್ ಆಯೋಗವನ್ನ ಮಾಡ್ತು. ಆ ಬಾಲಕೃಷ್ಣನ್ ಆಯೋಗದ ವಿಚಾರಣೆ ಈಗ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ 2004ರಲ್ಲಿ ಅಂದ್ರೆ ರಂಗನಾಥ್ ಮಿಶ್ರಾ ಆಯೋಗ ಘಟನೆ ಆದಂತ ಬೆನ್ನಲ್ಲೇ ಅಲ್ಲಿ ರಿಟ್ ಪಿಟಿಷನ್ ಅನ್ನ ದಾಖಲು ಮಾಡ್ತು. ಅದರ ಜೊತೆಗೇನೆ ಸೆಂಟರ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೂಡ ತಾರ್ಕುಂಡೆ ಅವರ ನೇತೃತ್ವದಲ್ಲಿ ಅಲ್ಲಿ ಕೇಸನ್ನು ಹಾಕ್ತು. ಅಲ್ಲಿ ಕೂಡ ಇದೇ ವಾದವನ್ನು ತಂದು ಪ್ರೆಸಿಡೆನ್ಷಿಯಲ್ ಆರ್ಡರ್, ಸಂವಿಧಾನ ಈ ಆರ್ಡರ್ನ 1950ರ ಪ್ರೆಸಿಡೆನ್ಷಿಯಲ್ ಆರ್ಡರ್ನೇ ಕ್ವಾಶ್ ಮಾಡಬೇಕು ಅನ್ನುವಂಥ ವಾದವನ್ನು ಮುನ್ನೆಲೆಗೆ ತರಲಾಯಿತು. ಈಗ ಅನೇಕ ಕಡೆ ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅಂಥೇಳಿ ಇವರು ಬದಲಾವಣೆ ಮಾಡ್ತಾರೆ, ಅವರು ಬದಲಾವಣೆ ಮಾಡ್ತಾರೆ ಅಂತ ವಿರೋಧಿಗಳು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಬದಲಾವಣೆಯನ್ನು ಮಾಡ್ಲಿಕ್ಕೆ ಹೊರಟಂತಹ ವಿಭಾಗನೇ ಇದು. ಇದರಲ್ಲಿ ಬಾಬಾ ಸಾಹೇಬ್ರ ಚಿಂತನೆ ಇದ್ದಂಥದ್ದು, ಮೂಲ ಚಿಂತನೆ ಇದ್ದಂಥದ್ದು, ತಪಸ್ಸಿದ್ದಂಥದ್ದು, ಇದು ಕೇವಲ ಇಂಥ ವರ್ಗಗಳಿಗೆ ಸೀಮಿತವಾಗಿರಬೇಕು, ಹಿಂದೂಗಳಲ್ಲಿ ಮಾತ್ರ ಶೆಡ್ಯೂಲ್ ಕಾಸ್ಟ್ಗಳು ಇರ್ತಾರೆ ಅನ್ನುವಂಥ ಚಿಂತನೆ ಇದ್ದದ್ದನ್ನ ಇವತ್ತು ವಿರೂಪಗೊಳಿಸಿ ಎಲ್ಲರನ್ನೂ ಅದರಲ್ಲಿ ಸೇರಿಸಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ತಂದು ಈ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥ ಹುನ್ನಾರಗಳು ನಡೀತಾ ಇದ್ದಾವೆ. ಇನ್ನು ಇದು ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಇವತ್ತು ಪೆಂಡಿಂಗ್ ಇದೆ. ಅನೇಕ ಜನರ ತಕರಾರು ಏನಂದ್ರೆ ಆ ಕೇಸ್ ಇನ್ನೂ ಪೆಂಡಿಂಗ್ ಇದೆ, ಅದರಲ್ಲಿ ಏನಾದರೂ ಪರಿಶಿಷ್ಟರಲ್ಲಿ, ಈಗ ಮುಸ್ಲಿಮರಲ್ಲಿ ಇರುವಂತಹ ಪರಿಶಿಷ್ಟರಿಗೂ ಕ್ರೈಸ್ತರಲ್ಲಿ ಇರುವಂತಹ ಪರಿಶಿಷ್ಟರಿಗೂ ಸಿಗಬೇಕು ಅಂತೇಳಿ ಆರ್ಡರ್ ಬಂದ್ರೆ ನೀವೇನ್ ಮಾಡ್ತೀರಿ? ಈಗಲೇ ಯಾಕೆ ತೀರ್ಮಾನ ಕೊಟ್ರಿ? ಇವತ್ತು ಈ ಹೊಸ ಪ್ರಕರಣ 1926ರ ಪ್ರಕರಣ ಏನ್ ಬಂದಿದೆ, ಚಿಂದಾಂಡ ಆನಂದ್ ಪ್ರಕರಣದಲ್ಲಿ, ಇದರಲ್ಲಿ ನೀವು ಯಾಕೆ ತೀರ್ಪು ಕೊಟ್ರಿ? ಅಲ್ಲಿ 5 ಜನ ನ್ಯಾಯಾಧೀಶರ ಮುಂದೆ ಇರುವಂತಹ ಸಂವಿಧಾನ ಪೀಠದ ಮುಂದೆ ಆ ಕೇಸ್ ಇನ್ನೂ ಪೆಂಡಿಂಗ್ ಇದೆ 2004ರಿಂದ. ಇನ್ನು ನ್ಯಾಯಮೂರ್ತಿ ಬಾಲಕೃಷ್ಣನ್ ಅವರ ಆಯೋಗದ ವರದಿ ಕೂಡ ಬರೋದಿದೆ, ನೀವು ಯಾಕೆ ಚೇಂಜ್ ಮಾಡಿದ್ರಿ ಅಂತೇಳಿ ಈಗ ಹೇಳ್ತಾರೆ. ಇದು ಯಾವುದೇ ಈ ನ್ಯಾಯಮೂರ್ತಿಗಳಿಗೆ ಅವಾಗೇನು ಅನಿಸ್ತು ಅಂತೇಳಿ ಆ ಚಿಂದಾಂಡ ಆನಂದ್ ಪ್ರಕರಣದಲ್ಲಿ ಬರೆದಿದ್ದಲ್ಲ. ಇದು 35ರಿಂದಲೂ ಇದ್ದಂಥದ್ದು. ಸೈಮನ್ ವರದಿಯನ್ನು ಆಧರಿಸಿ ಅದಕ್ಕಿಂತ ಹಳೆ ಹೇಗಿತ್ತು ಹಾಗೆಯೇ ಆಧರಿಸಿ ಅದನ್ನ ಬರೆದಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಇಲ್ಲಿ ನಾವು ಪ್ರಾತಿನಿಧ್ಯದ ಪ್ರಶ್ನೆ ಬಂದಾಗ ನಾವು ಗಮನಿಸಬೇಕಾಗಿದ್ದು, ಪರಿಶಿಷ್ಟರಿಗೆ ನಾವು ರಾಜಕೀಯ ಪ್ರಾತಿನಿಧ್ಯವನ್ನ ನೀಡುವ ಸಮಯದಲ್ಲಿ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಹೆಚ್ಚಿನ ಸೀಟುಗಳು ಮುಸ್ಲಿಂ ಲೀಗ್ನ ಈ ಬಾರ್ಗೇನಿಂಗ್ ಟ್ಯಾಕ್ಟಿಕ್ಸ್ ನಿಂದಾಗಿ ಮುಸಲ್ಮಾನರಿಗೆ ಮೀಸಲಾಗಿದ್ದು, ಮತ್ತು ಕ್ರೈಸ್ತರಿಗೂ, ಭಾರತೀಯ ಕ್ರೈಸ್ತರಿಗೂ ಮೀಸಲಾಗಿದ್ದು, ಯುರೋಪಿಯನ್ರಿಗೆ ಮೀಸಲಾಗಿದ್ದು, ಆಂಗ್ಲೋ ಇಂಡಿಯನ್ಸ್ಗೆ ಮೀಸಲಾಗಿದ್ದು, ಹೀಗೆಲ್ಲ ಪ್ರಾತಿನಿಧ್ಯಗಳಿದ್ದಾಗ ನೀವು ಮತ್ತೆ ಪರಿಶಿಷ್ಟರಲ್ಲಿಯೂ ನೀವು ಮತ್ತೆ ಅದನ್ನ ಒಡಕು ಉಂಟು ಮಾಡಿ ಅದರಲ್ಲಿ ಕ್ರೈಸ್ತರಿದ್ರೂ ಆಗುತ್ತೆ, ಅವರಿದ್ರೂ ಆಗುತ್ತೆ, ಇವರಿಗಿದ್ರೂ ಆಗುತ್ತೆ ಅಂತ ಹೇಳಿ ಎರಡೆರಡು ಬಾರಿ ಡಬಲ್ ಬೆನಿಫಿಟ್ ಕೊಟ್ಟು ನೀವು ಅದನ್ನ ಈ ರೀತಿಯ ಕ್ರಿಶ್ಚಿಯಾನಿಟಿಗೆ ಸೇರುವುದನ್ನ, ಇಸ್ಲಾಮಿಗೆ ಸೇರುವುದನ್ನ ಇನ್ಸೆಂಟಿವೈಸ್ ಮಾಡ್ದಂಗೆ ಆಗುತ್ತಾ? ಯಾಕೆಂದ್ರೆ ನಾನು ಹಿಂದೂವಾಗಿ ಉಳಿದ್ರೆ ನನಗೆ ಶೆಡ್ಯೂಲ್ಡ್ ಕಾಸ್ಟ್ ನಲ್ಲಿ ಪ್ರಾತಿನಿಧ್ಯ ಸಿಗುತ್ತೆ, ನಾನು ಕ್ರೈಸ್ತ ಆದ್ರೆ ನನಗೆ ಅವಾಗೇನಾಗುತ್ತೆ, ನನಗೆ ಧಾರ್ಮಿಕ ಹಕ್ಕುಗಳು ಸಿಗುತ್ತೆ. ಆ ಕ್ರಿಶ್ಚಿಯನ್ ಕೋಟಾನಲ್ಲೂ ನನಗೊಂದು ಹೊಸ ಆರ್ಟಿಕಲ್ 25-26ರ ಪ್ರಕಾರ ನಾನು ಹೊಸ ಇನ್ಸ್ಟಿಟ್ಯೂಷನ್ಗಳನ್ನು ತೆಗಿಬಹುದು, ಆಟೋನಮಿ ಇರುತ್ತೆ, RT ಎಕ್ಸೆಂಪ್ಷನ್ ಸಿಗುತ್ತೆ, ಮತ್ತೆಲ್ಲ ಈ ಮೈನಾರಿಟಿ ಬೆನಿಫಿಟ್ ಸಿಗುತ್ತೆ, ಜೊತೆಗೆ ಇದು ಸಿಗುತ್ತೆ. ಹೀಗೆ ಇರಬಹುದಾ, ಎರಡೆರಡು ಸಿಗಬಹುದಾ ಅನ್ನುವಂತಹ ಚಿಂತನೆ ಮೂಲ ಸ್ರೋತದಲ್ಲಿದ್ದು, ಅದು ಇರಬಾರ್ದು, ಸ್ಪಷ್ಟತೆ ಇರಬೇಕು ಅನ್ನೋ ಕಾರಣದಿಂದಲೇ ಇದನ್ನ ಸೇರಿಸಲಾಯಿತು ಅನ್ನುವಂಥ ವಾದ ಮುನ್ನೆಲೆಗೆ ಬರ್ತಾ ಇದೆ. ಸೊ ಕೊನೆಯದಾಗಿ ನಾವು ಹೇಳೋದಾದ್ರೆ, ಈ ಚಿಂದಾಂಡ ಆನಂದ್ ಆಗ್ಬೋದು, ಸೂಸೈ ಆಗ್ಬೋದು, ಅಥವಾ ಸೈಮನ್ ಕಮಿಷನ್ ನಿಂದ ಬಂದಂತ ಇತಿಹಾಸವನ್ನೆಲ್ಲ ನಾವು ಗಮನಿಸಿದ್ದೀವಿ. ಹಾಗಾದ್ರೆ ಇದೆಲ್ಲ ಇದು ಸಂಭ್ರಮ ಪಡಬೇಕಾದಂತ ವಿಚಾರನ? ಹಾಗಾದ್ರೆ ಇವತ್ತು ಕ್ರೈಸ್ತರಲ್ಲಿ ಏನೋ ಅಸ್ಪೃಶ್ಯ ಸಮುದಾಯಗಳಿದೆ, ಇಸ್ಲಾಂನಲ್ಲಿದೆ, ಅದು ಇರೋದಂತೂ ನಿಜ, ಅದರಲ್ಲಿ ಯಾರು ನಾವು ಡಿನೈ ಮಾಡ್ಲಿಕ್ಕೆ ಆಗಲ್ಲ ಅದನ್ನು. ಹಾಗಾದ್ರೆ ಅವ್ರಿಗೆ ಸಿಗ್ತಾ ಇಲ್ಲ, ನಮಗ್ ಮಾತ್ರ ಸಿಗ್ತಾ ಇದೆ ಅಂಥೇಳಿ ನಾವು ಸಂಭ್ರಮಿಸಿ ಅಥವಾ ಒಂದು ವಿಕೃತ ವಿಜೃಂಭಣೆಯನ್ನ ಮಾಡಬೇಕಾದಂತ ಸಂದರ್ಭನೋ, ಅಥವಾ ಆ ಸಮುದಾಯಗಳನ್ನು ಒಟ್ಟುಗೂಡಿಸಿ ನಾವು ತಗೊಂಡು ಹೋಗಬೇಕಾದಂಥ, ಅವರನ್ನು ಸ್ಪರ್ಶಿಸಬೇಕಾದಂಥ, ಅವ್ರ ಮಧ್ಯೆ ಹೆಚ್ಚು ಕೆಲಸ ಮಾಡಬೇಕಾದಂಥದ್ದಕ್ಕೆ ಪ್ರೇರಣೆ ಆಗಬೇಕಾದಂಥ, ಇದು ಪ್ರೇರಣಾದಾಯಕವಾಗಬೇಕು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನಾವು ಅವರ ಸಂಕಷ್ಟಗಳಿಗೆ, ಇವತ್ತು ನಾನು ಅದನ್ನ ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ಬಿಷಪ್ಗಳು ಯಾರು, ಇವತ್ತು ನಮಗೆ ಕ್ರಿಶ್ಚಿಯಾನಿಟಿಯ ಬಗ್ಗೆ ಯಾವುದೇ ಅವ್ರು ಹೇಗಿರ್ಬೇಕು, ಅವ್ರು ಯಾರನ್ನ ಬಿಷಪ್ ಮಾಡಬೇಕು, ಆರ್ಚ್ ಬಿಷಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೇನು ಹಕ್ಕಿಲ್ಲ, ಅದು ಅವರ ಆಂತರಿಕ ವಿಚಾರ. ಆದ್ರೆ ಅಲ್ಲಿ ಬರ್ತಾ ಇರುವಂಥವ್ರು ಯಾರು, ಅಲ್ಲಿನ ಗೌಡ ಸಾರಸ್ವತ ಸಮುದಾಯದ ದಿಂದ ಯಾರು ಅಲ್ಲಿಗೆ ಹೋದ್ರು ಅವರೇ ಇವತ್ತು ಬಿಷಪ್ಗಳು ಪ್ರತಿ ಕಡೆ ಆಗ್ತಾ ಇದ್ದಾರೆ, ಸಿರಿಯನ್ ಕ್ಯಾಥಲಿಕ್ಸು ಆಗ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಸಮಾನತೆ ಯಾಕೆ ಸ್ಥಾಪನೆ ಆಗಲಿಲ್ಲ? ಅದು ತಾತ್ವಿಕವಾಗಿ ನಾವು ಎಲ್ಲರೂ ಒಂದೇ ಅಂತ ಹೇಳೋ ಕಡೆನೂ ಅಲ್ಲಿ ಯಾಕೆ ಹಾಗಾದ್ರೆ ಆ ಒಡಕುಗಳು ಕಾಣಿಸ್ತಾ ಇದೆ? ಅದನ್ನ ಶಾಶ್ವತವಾಗಿ ಹಾಗೆಯೇ ಇಟ್ಟು ಹೇಗಾದ್ರೂ ಮಾಡಿ ನಾವು ಈ ಕಡೆನೂ ಪ್ರಾತಿನಿಧ್ಯ ಕಲ್ಪಿಸ್ಕೊಂಡು ನಾವು ಈ ಕಡೆ ಬಂದ್ಬಿಡೋಣ ಅನ್ನುವಂಥ, ಅದನ್ನು ಶಾಶ್ವತೀಕರಣಗೊಳಿಸಿ ನಾವು ಇಲ್ಲಿ ಪರಿಶಿಷ್ಟರಿಗೆ ಅವಕಾಶ ಹೆಂಗೂ ಮಾಡಿಕೊಡೋಣ ಅನ್ನುವಂಥದ್ದು ಹುನ್ನಾರವ? ಇದ್ರ ಬಗ್ಗೆಯೂ ಒಂದು ಗಂಭೀರ ಚಿಂತನೆ ಆಗಬೇಕಾಗಿದೆ. ಇವತ್ತು ನಮ್ಮಲ್ಲಿ ಪರಿಶಿಷ್ಟರಲ್ಲಿ ಅನೇಕ ನಮ್ಮ ಧರ್ಮಗುರುಗಳಿದ್ದಾರೆ, ನಮ್ಮ ಮಠಾಧೀಶರಿದ್ದಾರೆ,
ಅವರ ಆಶೀರ್ವಾದವನ್ನು ಎಲ್ಲ ಬೇರೆ ಬೇರೆ ಸಮುದಾಯದವರು ಬಂದು ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ, ಅವರಿಗೆ ಸಾಮಾಜಿಕ ಮಾನ್ಯತೆಯೂ ಇದೆ. ಆದರೆ ಕ್ರಿಶ್ಚಿಯಾನಿಟಿನಲ್ಲಿ ಹಾಗಿದೆಯಾ? ನನಗೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಹೇಳ್ತಾ ಇದ್ರು, ನಂಜನಗೂಡಿನಲ್ಲಿ ಕ್ರೈಸ್ತ ಸ್ಮಶಾನಗಳು, ಒಂದು ಕ್ರೈಸ್ತ ಸ್ಮಶಾನ ಇದೆ, ಅಲ್ಲಿ ಬಲ ಪಂಗಡಕ್ಕೊಂದು ಸ್ಮಶಾನ ಇದೆ, ಎಡ ಪಂಗಡಕ್ಕೊಂದು ಸ್ಮಶಾನ ಇದೆ ಅಂತ ಹೇಳ್ತಾ ಇದ್ರು. ಇದು ಇವತ್ತು ರಿಯಾಲಿಟಿ. ಅದು ಹೌದು. ಹಾಗಾದ್ರೆ ನಾವು ಆ ಸಮುದಾಯಗಳ ಒಡಕನ್ನು ಸಂಭ್ರಮಿಸಬೇಕಾ, ಅಥವಾ ನಮಗೂ ಅಲ್ಲಿ ಏನಾದ್ರು ಕೆಲಸ ಇದೆಯಾ ಅಂತೇಳಿ ಅದನ್ನು ನಾವು ಚಿಂತನೆಗೆ ಒಳಪಡಿಸಬೇಕಾದಂತಹ ವಿಚಾರ. ಇವತ್ತು ಚಿಂದಾಂಡ ಆನಂದ್ ಪ್ರಕರಣದಲ್ಲಿ ಸತ್ಯ ಏನು ಅಂತ ಹೇಳಿದ್ರೆ, ಒಬ್ಬ ಒಂದು ಸೋಕಾಲ್ಡ್ ಅಪ್ಪರ್ ಕಾಸ್ಟ್ಗೆ ಸೇರಿದಂತ ಒಬ್ಬ ರೋಗಿಷ್ಠ ವ್ಯಕ್ತಿ, ಯಾಕೆಂದ್ರೆ ಅವನ ರೋಗನೇ ಅದು, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬೇಕಾದ ರೋಗ ಅಂತಾನೆ ಹೇಳ್ಬೇಕು ನಾವು. ಆ ರೋಗಿಷ್ಠ ವ್ಯಕ್ತಿ ಅವನು ಹೊಡಿತಾನೆ ಅಂತಾದ್ರೆ, ಅವನು ಹೊಡೆದಿದ್ದು ಆತ ಒಬ್ಬ ಸಾರಸ್ವತ ಸಮುದಾಯದಿಂದ ಬಂದಂತ ಒಬ್ಬ ಆರ್ಚ್ ಬಿಷಪ್ ಆಗಿದ್ರೆ ಹೊಡಿತಾ ಇದ್ನ, ಅಥವಾ ಅವನಿಗೆ ನಿಂದನೆ ಮಾಡ್ತಾ ಇದ್ನ ಅನ್ನೋದು ಕೂಡ ನಾವು ಚಿಂತನೆಗೆ ಒಳಪಡಿಸಬೇಕಾದಂತಹ ವಿಚಾರನೇ. ನಾವು ಸಂವಿಧಾನದ ವಿಚಾರಕ್ಕೆ ಬಂದಾಗ ಅದಕ್ಕೆ ನಿಷ್ಠರಾಗಿರ್ಬೇಕು. ಅದರಲ್ಲಿ ಇವತ್ತು OBC ಪ್ರಾತಿನಿಧ್ಯವನ್ನು ಕಲ್ಪಿಸಿ ಕೊಡಲಾಗಿದೆ. ಇವತ್ತು ನೀವು ದಲಿತ ಕ್ರೈಸ್ಟ್ ಅನ್ನುವಂಥದ್ದೇ ಒಂದು ಪ್ರತ್ಯೇಕ ಅಲ್ಲಿ ಒಂದು ಗುಂಪಿದೆ. ಕ್ಯಾಟಗರಿ 1ನಲ್ಲಿ ಬೇರೆ ಮುಸ್ಲಿಂ ಸಮುದಾಯದ ಜಾತಿಗಳು ನಮೂದು ಕೂಡ ಇದೆ. ಅಲ್ಲಿ ಇತ್ತೀಚೆಗೆ ಪಿಂಜಾರ ನಿಗಮವನ್ನು ಕೂಡ ಮಾಡಲಾಯಿತು ಕೆಲವು ವರ್ಷಗಳ ಹಿಂದೆ. ಇದಕ್ಕೊಂದು ರಿಕಗ್ನಿಷನ್ ಕೊಡಲಾಗ್ತಾ ಇದೆ, ಅದರಲ್ಲಿ ಏನು ಡಿನಯಲ್ ಇಲ್ಲ. ಹಾಗಾದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಪ್ರಾತಿನಿಧ್ಯ ಕೊಡಬೇಕಾ ಇಲ್ವಾ ಅನ್ನೋದು ಅಷ್ಟೇ ಪ್ರಶ್ನೆ. ಯಾರು ಕೂಡ ಅದಕ್ಕೆ ಪ್ರಾತಿನಿಧ್ಯ ಕೊಡಬಾರದು ಅನ್ನುವಂಥ ಅಮಾನವೀಯ ನಿಲುವನ್ನು ಯಾರು ತಳೆದಿಲ್ಲ. ಅಷ್ಟೇ ಅಲ್ಲದೆ ನಾನು ಇದನ್ನ ಗಮನಿಸಿ ನೋಡಿದೆ, ಕೇವಲ ಒಂದು 3-4 ರಾಜ್ಯಗಳಲ್ಲಿ ಬಿಟ್ರೆ ಎಲ್ಲ ರಾಜ್ಯಗಳಲ್ಲೂ, ದಕ್ಷಿಣದ ರಾಜ್ಯಗಳು ಆಗ್ಬೋದು, ಕೆಲವು ಉತ್ತರದ ರಾಜ್ಯಗಳಲ್ಲೂ ಆಗ್ಬೋದು, ಪಂಜಾಬ್, ಹರಿಯಾಣ, ಗುಜರಾತ್, ರಾಜಸ್ಥಾನ್ ಬಿಟ್ರೆ ಬೇರೆಲ್ಲ ಕಡೆ OBC ಇವತ್ತು ಪ್ರಾತಿನಿಧ್ಯ ದಲಿತ್ ಕ್ರಿಶ್ಚಿಯನ್ ಸಮುದಾಯಗಳಿಗೆ ಇದೆ. ಇದನ್ನು ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ಏನಂತ ಹೇಳಿದ್ರೆ, ದಲಿತ್ ಕ್ರಿಶ್ಚಿಯನ್ ಅಂದ್ರೆ ಏನು, ಅದಕ್ಕೆ ಅರ್ಥನೇ ಇಲ್ಲ, ಅಲ್ಲಿ ಜಾತಿ ಇದೆಯಾ ಅಂತೇಳಿ ನೀವೇ ಈಗ ಹೇಳಿದ್ರಲ್ಲ, ಜಾತಿ ಇಲ್ಲ ಅಂತಾದ್ರೆ ಅದನ್ನ ಯಾಕೆ ನಾವು ಗುರುತಿಸ್ಬೇಕು ಅಂತ. ಅಷ್ಟೊಂದು ನಾವು ಆ ವಿಚಾರಕ್ಕೆ ಅಸ್ಪೃಶ್ಯರಾಗಬೇಕಾಗಿ, ಅದನ್ನ ನಾವು ಮುಟ್ಟಿಸ್ಕೊ, ಆ ವಿಚಾರವನ್ನೇ ನಾವು ತಲೆಗೆ ತಗೊಳ್ಳಲ್ಲ ಅನ್ನೋ ಅಷ್ಟಾಗಬೇಕಾಗಿಲ್ಲ. ಅಲ್ಲಿ ನಾವು ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಒಂದು ವೇಳೆ ಒಬ್ಬ ಪರಿಶಿಷ್ಟ ಅವನು ಒಳಗಡೆ ಬಂದು ಸಂಘದ ಜೊತೆ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತಾದ್ರೆ ಅವ್ರ ಮನೆಯಲ್ಲಿ ನಾವು 2 ಗಂಟೆ ಕಳಿಬೇಕಾಗಿದ್ರೆ, ಒಂದು ವೇಳೆ ಅವನು ಈ ಫೋಲ್ಡ್ನಿಂದ ಹೊರಗಡೆ ಹೋಗಿ ಕ್ರಿಶ್ಚಿಯಾನಿಟಿಗೆ ಸೇರ್ಕೊಂಡಿದ್ದಾನೆ ಅಥವಾ ಸೇರ್ಕೊಳ್ತಾ ಇದ್ದಾನೆ ಅಂತಾದ್ರೆ ನಾವು 2 ದಿನ ಅಲ್ಲಿ ಕೆಲಸ ಮಾಡಬೇಕಾದಂಥ ಅಗತ್ಯತೆ ನಮ್ಮಲ್ಲಿದೆ. ಮತ್ತು ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕಾದಂಥ ಅಗತ್ಯತೆ ಇದೆ. ಅದನ್ನು ಮಾನವೀಯವಾಗಿ ನೋಡಬೇಕಾದಂಥ ಅಗತ್ಯತೆ ಇದೆ. ಅದರೊಂದಿಗೆನೆ ಸಂವಿಧಾನಕ್ಕೂ ನಾವು ನಿಷ್ಠರಾಗಿರ್ಬೇಕಾದಂಥ ಅಷ್ಟೇ ಅಗತ್ಯತೆಯೂ ಇದೆ. ಒಂದು ವೇಳೆ ನಾವು ಇನ್ನೊಂದು ವಾದವನ್ನು ಮುನ್ನಿಡಲಾಗುತ್ತೆ, ಇದನ್ನು ಹೇಳಿ ನನ್ನ ವಾಣಿಗೆ ವಿರಾಮವನ್ನು ನಾನು ಸಲ್ಲಿಸ್ತೇನೆ. ಕ್ರಿಪ್ಟೋ ಕಲ್ಪನೆ ಇದೆ. ಈಗೇನು ಪರಿಶಿಷ್ಟರಲ್ಲಿ ಯಾರು ಕ್ರೈಸ್ತರಾಗಿದ್ದಾರೋ ಅವರು ಸಾಮಾನ್ಯವಾಗಿ ಎಲ್ಲ ರೀತಿಯ ಪರಿಶಿಷ್ಟರು ಹೇಗಿರ್ತಾರೋ ಅದೇ ಸಾಮಾಜಿಕ ಹಂದರದಲ್ಲೇ ಇರ್ತಾರೆ, ಅವರ ಸಂಬಂಧಿಕರು ಇರ್ತಾರೆ, ಅವರು ದೇವಸ್ಥಾನಕ್ಕೆ ಎಲ್ಲ ಹೋಗ್ತಾರೆ. ಆದರೆ ಒಂದು ಭಾನುವಾರದ ದಿನ ಚರ್ಚಿಗೆ ಹೋಗ್ತಾರೆ, ಅಲ್ಲಿ ಅವರ ಹೆಸರು ಕೂಡ ನಮೂದಾಗಿರುತ್ತೆ, ಮತ್ತು ಆ ಭಾನುವಾರದ ಮಟ್ಟಿಗೆ ಮಾತ್ರ ಅವರು ಕ್ರೈಸ್ತರಾಗಿರ್ತಾರೆ ಅನ್ನುವಂಥದ್ದು ಒಂದು ವಾದ ಇದೆ. ಅದು ನಿಜ. ಎಲ್ಲ ಪರಿಶಿಷ್ಟರು ಕೂಡ ಈಗ ಹಂಗಂತೇಳಿ ಬೇರೆ ಕ್ರೈಸ್ತರು ಅವರನ್ನ ಸ್ವೀಕಾರ ಮಾಡಿಲ್ಲ ಅನ್ನುವಂಥದ್ದು ನಿಜ. ಹಾಗಿದ್ರೆ ಅವರನ್ನ ಯಾಕೆ ಅಲ್ಲಿ ಬೇರೆ ಇಡ್ಲಾಯ್ತು ಅನ್ನೋದ್ರ ಬಗ್ಗೆ, ಅದನ್ನು ಕ್ರೈಸ್ತರಿಗೆ ನಾವು ದೂಷಣೆ ಮಾಡುವ ಬದಲು, ಮತ್ತೆ ಆ ಸಮುದಾಯಗಳನ್ನು ನಾವು ದೂರ ಮಾಡಿಕೊಳ್ಳುವ ಬದಲು ಅವ್ರ ಮಧ್ಯೆ ಹೋಗಿ ನಾವು ಏನು ಕೆಲಸ ಮಾಡ್ಬೋದು, ಅವರಿಗೆ ಹೇಗೆ ನ್ಯಾಯ ಒದಗಿಸ್ಬೋದು, ಅವ್ರು ಯಾರು ಕೂಡ ಸಂತೋಷದಿಂದ, ಒಂದು ವೇಳೆ ನನಗೆ ಹೇಗೆ ಉತ್ತಂಗಿ ಚೆನ್ನಪ್ಪನವರು ಹೇಳ್ತಾರೆ, ನನಗೆ ಸ್ವಪ್ನದಲ್ಲಿ ಕ್ರಿಸ್ತ ಬಂದ, ನನಗೆ ಇದು ನಿಜ ಧರ್ಮ, ನನ್ನ ಜೊತೆ ಬಾ ಅಂತ ಹೇಳ್ದ ಅಂತೇಳಿ ನಾನು ಕ್ರೈಸ್ತನಾದೆ ಅಂತ ಹೇಳುವಂಥ ಹಂಗೆ ಪ್ರೇರೇಪಣೆ ಪಡೆದಂಥವ್ರು ಯಾರೂ ಇಲ್ಲ. ನಿಜವಾಗ್ಲೂ ಕ್ರೈಸ್ತರಾಗುವುದು ತಪ್ಪಲ್ಲಿ, ಮಾಡುವುದು ಅದಕ್ಕೆ ಪ್ರಚೋದನೆ ಕೊಡುವಂಥದ್ದು, ಪ್ರೊಸೆಲಿಟೈಸೇಷನ್ ಮಾಡುವಂಥದ್ದು, ಫೋರ್ಸಿಬ್ಲಿ ಕನ್ವರ್ಟ್ ಮಾಡುವಂಥದ್ದು, ಆಮಿಷ ಒಡ್ಡುವಂಥದ್ದು ಅದು ಅಪರಾಧ ಇವತ್ತಿನ ಕಾನೂನು ಪ್ರಕಾರ. ಹೊರತು ನನಗೆ ಮನಸ್ಸು ಪರಿವರ್ತನೆ ಆಗೋದಂತಾದ್ರೆ ಅದು ಬಹಳ ಪವಿತ್ರವಾದದ್ದು, ಅದು ಸರಿ, ಇದೇ ನಿಜವಾದ ಪಥ ಅಂತ ಹೇಳಿ ಯಾರಿಗಾರು ಅನಿಸಿ ಅವ್ರು ಹೋಗೋದಾದ್ರೆ ಅದು ಸರಿನೇ. ಆದರೆ ಹಾಗೆ ಹೋದವರು ಅಲ್ಲ ಅವರು. ಅವ್ರನ್ನ ಯಾವುದೋ ಪ್ರಚೋದನೆಗೋಸ್ಕರ, ಪಾಪ ಅವ್ರಿಗೆ ಹಸಿವಿನಗೋಸ್ಕರ, ಬಡತನದಗೋಸ್ಕರ, ಕಷ್ಟದಗೋಸ್ಕರ, ಅಥವಾ ನಾನು ಇನ್ನೂ ಮುಂದುವರೆದು ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ, ಈಗೇನು ಒಳ ಪ್ರಾತಿನಿಧ್ಯದ ಪ್ರಶ್ನೆ ಬಂದಿದೆ, ಅದನ್ನು ನಾವು ಸರಿಯಾಗಿ ನೋಡದೇ ಇರುವ ಕಾರಣದಿಂದಲೂ ಅದಾಗಿದೆ. ಒಳ ಮೀಸಲಾತಿ ಅಂತ ನಾವು ಕರಿತೀವಿ, ಅದನ್ನು ಒಳ ಪ್ರಾತಿನಿಧ್ಯ. ಇವತ್ತು ಇಂಟರ್ನಲ್ ರಿಸರ್ವೇಷನ್ಗೆ ನಾವು ಒಂದು ವೇಳೆ ಮೊದಲೇ ದನಿ ಆಗಿದ್ದಿದ್ರೆ, ಹೃದಯ ನಮ್ದು ತೆರೆದುಕೊಂಡಿದ್ದಿದ್ರೆ ಇವೆಲ್ಲ ಆಗ್ತಾ ಇದ್ವಾ ಅನ್ನುವಂಥದ್ದನ್ನು ನಾವು ಪ್ರಶ್ನಿಸಬೇಕಾಗಿದೆ ನಮಗೆ. ಸೊ ಇಷ್ಟೊಂದು ಚಿಂತನೆಗೆ ನಾವು ಒಡ್ಡುಕೊಳ್ಳಬೇಕಾದಂಥ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ನಾವು ನಿಜವಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾದ್ರೆ ಸಂವಿಧಾನಕ್ಕೂ ನಿಷ್ಠರಾಗಿರಬೇಕು. ಅದರೊಟ್ಟಿಗೆನೆ ಭಾರತ್ ಮಾತಾ ಕಿ ಜೈ ಅಂತ ನಾವು ಹೇಳ್ತೇವೆ, ಅವರ ಎಲ್ಲ ಮಕ್ಕಳನ್ನು ಪ್ರೀತಿಸುವಂಥ ಭ್ರಾತೃತ್ವ ನಮ್ಮಲ್ಲಿ ಬರಬೇಕು. ನಾವು ಫ್ರೆಟರ್ನಿಟಿ ಅನ್ನುವಂಥ ಆದರ್ಶವನ್ನು ಕೊಟ್ಟಂಥ ಬಾಬಾ ಸಾಹೇಬರ ಇವತ್ತು
ಅವರ ಆದರ್ಶವನ್ನ ಪಾಲನೆ ಮಾಡ್ತೀವಿ ಅಂತಾದ್ರೆ ನಾವು ಆ ಫ್ರೆಟರ್ನಿಟಿಗೆ ನಿಜವಾದ ಭ್ರಾತೃತ್ವಕ್ಕೆ ನಿಜವಾದ ಅರ್ಥ ಬರಬೇಕು ಅಂತಾದ್ರೆ ಎಲ್ಲರೂ ನಮ್ಮವರು ಅನ್ನುವಂಥದ್ದನ್ನು ಒಳಗೊಂಡಂತಹ ಸರ್ವಸಮಷ್ಟಿಯಾದಂತಹ ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಬೇಕು. ಅದರೊಟ್ಟಿಗೆನೆ ಸುಮ್ಮನೆ ಯಾವ ಆ ರಿಲಿಜನ್ಗಳಲ್ಲಿ ಅಂತ ಪರಿಕಲ್ಪನೆಯೇ ಇಲ್ಲವೋ ಅಲ್ಲಿ ಹೊಸ ಹೊಸ ಒಡಕುಗಳನ್ನು ಹುಟ್ಟಿಸಿ ಸಮಾಜದ ಮಧ್ಯೆ ಮತ್ತು ವಿವಿಧ ಸಮುದಾಯಗಳ ಮಧ್ಯೆ ಒಡಕು ಹುಟ್ಟಿಸುವಂತಹ ಕೆಲಸವನ್ನೂ ನಾವು ಮಾಡಬಾರ್ದು. ಎರಡಕ್ಕೂ ನಾವು ನಿಷ್ಠರಾಗಿರೋಣ, ಬಾಬಾ ಸಾಹೇಬರ ಆದರ್ಶಗಳನ್ನು ನಾವು ಪಾಲಿಸೋಣ ಅಂತ ಹೇಳ್ತಾ ನನ್ನ ವಾರ್ಣಿಗೆ ವಿರಾಮ ನೀಡ್ತೇನೆ. ಧನ್ಯವಾದ.